ನಿಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಾಗಿದೆ ಬುಲ್ಲಿ ಅಂತ. ಸೊ ಬುಲ್ಲಿ ಸಿನಿಮಾದ ಟೈಟಲ್ ಯಾಕೆ, ಬುಲ್ಲಿ ಅಂದ್ರೆ ಏನು ಅನ್ನೋದೆಲ್ಲ ನಮ್ಮ ಡೈರೆಕ್ಟರ್ ಹೇಳ್ತಾರೆ. ನಮ್ಮ ಡೈರೆಕ್ಟರ್ ಅನೂಪ್ ಆಂಟನಿ ಅಂತ ನಮ್ಮ ಡೈರೆಕ್ಟರ್. ಇದಕ್ಕಿಂತ ಮುಂಚೆ ಕಥಾ ವಿಚಿತ್ರ, ಈಗ ಕುಟೀರ ಅಂತ ಒಂದು ಸಿನಿಮಾ, ಕೋಮಲ್ ಸರ್ ಅವರ ಸಿನಿಮಾ, ಅದು ಶೂಟಿಂಗ್ ನಡೀತಾ ಇದೆ. ಸೊ ನಮ್ಮ ಬುಲ್ಲಿ ಸಿನಿಮಾದ ನಿರ್ದೇಶಕರು ಅನೂಪ್ ಆಂಟನಿ ಅವರು ಮಾತಾಡ್ತಾರೆ. ಎಲ್ರಿಗೂ ಗುಡ್ ಈವ್ನಿಂಗ್. ಥ್ಯಾಂಕ್ ಯು. ನೀವೆಲ್ಲರೂ ಬಂದಿರೋದಕ್ಕೆ ನಿಮ್ಮ ಪ್ರೀತಿ, ವಿಶ್ವಾಸ, ಸಪೋರ್ಟ್ ನಮ್ಮ ಇಡೀ ಟೀಮ್ ಮೇಲೆ ಇರಬೇಕು. ನನ್ನ ಹೆಸರು ಅನೂಪ್ ಆಂಟನಿ ಅಂತ. ಇದು ನನ್ನ 4ನೇ ಸಿನಿಮಾ. ಮೊದಲನೇ ಕಥಾ ವಿಚಿತ್ರ ಅಂತ ಮಾಡಿದ್ದೆ, ಆಮೇಲೆ ಮೆಹಬೂಬಾ ಮಾಡಿದ್ದೆ, ಆಮೇಲೆ ಈಗ ಕೋಮಲ್ ಸರ್ ಕುಟೀರ ಮಾಡಿದ್ದೀನಿ, ಆ್ಯಂಡ್ ಈಗ ಬುಲ್ಲಿ ನನ್ನ 4ನೇ ಸಿನಿಮಾ. ಆ್ಯಂಡ್ ಈ ಸಿನಿಮಾದಲ್ಲಿ ಭುವನ್ ಸರ್ ಹೀರೋ ಆಗಿ ಇದ್ದಾರೆ. ಆ್ಯಂಡ್ ಊರ್ವಶಿ ಮ್ಯಾಮ್ನ ನಾವು ಈ ಸಿನಿಮಾದಲ್ಲಿ ಕನ್ನಡಗೆ ವಾಪಸ್ ಕರ್ಕೊಂಡು ಬಂದಿದ್ದೀವಿ ಆಫ್ಟರ್ ಎ ವೆರಿ ಲಾಂಗ್ ಟೈಮ್. ಆ್ಯಂಡ್ ಶಿ ಈಸ್ ಪ್ಲೇಯಿಂಗ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಶಿ ಈಸ್ ದ ಆ್ಯಕ್ಚುಲ್ ಹೀರೋ ಆಫ್ ದ ಸ್ಟೋರಿ. ಆ್ಯಂಡ್ ಜೊತೆಗೆ ನಮಗೆ ಓಂ ಪ್ರಕಾಶ್ ರಾವ್ ಸರ್ ಬಂದು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಅವ್ರಿಗೆ ಒಂದು ಡಿಫ್ರೆಂಟ್ ಆಗಿರೋಂಥ ಒಂದು ಕ್ಯಾರೆಕ್ಟರ್. ಅವ್ರು ತುಂಬ ಎಂಜಾಯ್ ಮಾಡಿದ್ರು ಇದು ಕ್ಯಾರೆಕ್ಟರ್ ಮಾಡ್ತಾ. ಆ್ಯಂಡ್ ಆಸ್ ಯೂಶಲ್ ಒಬ್ಬ ಕಾಮಿಡಿಯನ್ ಏನು ಬೇಕಾಗಿರ್ತಾನೆ ಆ ಇದಕ್ಕೆ ನಮಗೆ ಹುಲಿ ಕಾರ್ತಿಕ್ ಅವರು ಇದ್ದಾರೆ ಇದರಲ್ಲಿ. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್ ನಮಗೆ ಪ್ರಕಾಶ್ ತುಮ್ಮಿನಾಡು ಸರ್ ಇದ್ದಾರೆ, ಅಚ್ಯುತ್ ಸರ್ ಇದ್ದಾರೆ, ಆ್ಯಂಡ್ ಇನ್ನು ಇದೇ ಥರ ಸ್ಟಾರ್ ಕ್ಯಾಸ್ಟ್ಗಳಿದೆ ಸರ್. ಇದು ಸಿನಿಮಾ ಬಗ್ಗೆ. ಆ್ಯಂಡ್ ಇವತ್ತು ನಮ್ಮ ಸಿನಿಮಾ ಟೈಟಲ್ಲು ನಿಮಗೋಸ್ಕರ ಅಂದರೆ ನಿಮ್ಮ ಇದರಲ್ಲಿ ಇದಾಗಲಿ ಅಂತ ಫಸ್ಟ್ ಟೈಮು ಅನೌನ್ಸ್ ಮಾಡಿರೋದು ಬುಲ್ಲಿ ಅಂತ. ಥ್ಯಾಂಕ್ ಯು ಸರ್. ಸರ್ ಒಂದು ಡಾರ್ಕ್ ಕಾಮಿಡಿ ಸಬ್ಜೆಕ್ಟು, ಒಂದು ತಾಯಿ ಮಗನ ಕತೆ. ಏನು ಅಂದ್ರೆ ಒಂದು ಫೈನಾನ್ಷಿಯಲ್ ಕ್ರೈಸಿಸ್ ಅಲ್ಲಿ ಸಿಗಾಕೊಂಡಾಗ ತಾಯಿ ಮಗನ ಸಿಚುವೇಶನ್ಸ್ ಏನಾಗುತ್ತೆ ಅನ್ನೋದ್ರ ಮೇಲೆ ಅಷ್ಟೇ. ಸೊ ಫೈನಾನ್ಷಿಯಲ್ ಕ್ರೈಸಿಸ್ ಸಿಗಾಕೊಂಡಾಗ ಏನಾಗುತ್ತೆ, ಅವ್ರು ಮಿಡಲ್ ಕ್ಲಾಸ್ ಸೊಸೈಟಿಲಿ ಇರೋ ಜನ ಹೆಂಗ್ ಒದ್ಲಾಡ್ತಾರೆ ಅನ್ನೋದ್ರ ಮೇಲೆ ಕಾನ್ಸೆಪ್ಟ್ ಸರ್. ನೋಡಿದ ಅದೇನೇ ಬುಲ್ಲಿ ಅಂತ ನಾವು ನೋಡಿದೀವಿ. ಅಂದ್ರೆ ಅದು ಹೇಗೆ ಅಂದ್ರೆ ಪರ್ಸನಲ್ ಫ್ಯಾಮಿಲಿ ಮಾತ್ರ ಆ ಒಂದು ಫನ್ ಸೈಡ್ ನ ಭುವನ್ ನೋಡಿರೋದು. ತುಂಬಾ ಜನರಿಗೆ ಭುವನ್ ಅಂದ್ರೆ ತುಂಬಾ ಆಟಿಟ್ಯೂಡ್, ತುಂಬಾ ಅಹಂಕಾರ, ತುಂಬಾ ಮಾತಾಡಲ್ಲ, ನಗದೇ ಇಲ್ಲ ಅನ್ನೋ ಒಂದು ಇದಿದೆ. ಬಟ್ ಈ ಪಾತ್ರ ತುಂಬಾ ಫನ್ನಿ ಆಗಿದೆ. ಅವರಿಗೆ ಖಂಡಿತ ಇಟ್ ಇಸ್ ಅ ಚಾಲೆಂಜ್ ಅಂಡ್ ಹಿ ಈಸ್ ಡೂಯಿಂಗ್ ಅನ್ ಅಮೇಸಿಂಗ್ ಜಾಬ್. ಸೊ ಮಾತಾಡಿ ಭುವನ್ ಅವರೇ. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವಂಥ ಗಣ್ಯರಿಗೆಲ್ಲ ನನ್ನ ನಮಸ್ಕಾರಗಳು, ಮಾಧ್ಯಮದ ಮಿತ್ರರಿಗೆ ನನ್ನ ನಮಸ್ಕಾರಗಳು. 6 ವರ್ಷದ ಹಿಂದೆ ನಾನು ಮತ್ತು ಹರ್ಷಿಕಾ ಅವರು ಎಲ್ಲೋ ಟ್ರಾವೆಲ್ ಮಾಡ್ತಿದ್ದಾಗ ಒಂದು ಟ್ರೈನಲ್ಲಿರಬೇಕು, ಪ್ರಾಬಬ್ಲಿ ಜರ್ಮನಿಯಲ್ಲೋ. ಆವಾಗ ನಾನು ಹೇಳ್ತಾ ಇದ್ದೆ ಹರ್ಷಿಕಾ ಅವರಿಗೆ, ಸುಮಾರು ನಟ ನಟಿಯರ ಜೊತೆ ನಟನೆ ಮಾಡುವಂಥ ಆಸೆ ಇದೆ, ಆದರೆ ಅದರಲ್ಲಿ ನನಗೆ ನಂಬರ್ 1 ಅಂತಿರೋದು ಊರ್ವಶಿ ಅಮ್ಮ ಅಂತ 6 ವರ್ಷದಿಂದ ನಾವು ಮಾತಾಡ್ಕೊಂಡು ಟ್ರೈನಲ್ಲಿ ಹೋಗಿದ್ವಿ ಚೆಕ್ ರಿಪಬ್ಲಿಕ್ಕಿಂದ ಜರ್ಮನಿಗೆ ಅನಿಸುತ್ತೆ. ಆವಾಗಿಂದನೇ ಕನಸನ್ನು ಕಾಣ್ತಾ ಇದ್ವಿ ಊರ್ವಶಿ ಅಮ್ಮನವ್ರ ಜೊತೆ ಒಂದು ನಟನೆ ಮಾಡಬೇಕು ಅನ್ನುವಂಥದ್ದು. ಅದಾದಮೇಲೆ ಒಂದು 3 ವರ್ಷ ಬ್ರೇಕ್ ಆಯಿತು, ಮದುವೆ, ಬಿಸ್ನೆಸ್, ಅದು ಇದು ಅಂತ. ಅದಾದಮೇಲೆ ಸಿನಿಮಾಗೆ ವಾಪಸ್ ಬಂದೆ, ಕೆಲವೊಂದು ಸಿನಿಮಾಗಳನ್ನು ಸೈನ್ ಮಾಡಿದೆ, ಅದ್ರ ಜೊತೆ ಕತೆಗಳನ್ನು ಕೇಳ್ತಾ ಇದ್ದೆ. ನನಗೆ ಏನನ್ನಿಸ್ತು ಅಂತಂದರೆ, ನಮ್ಮ ಇಂಡಸ್ಟ್ರಿಯಲ್ಲಿ ಬರ್ತಿರುವಂಥ 300-350 ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಎಲ್ಲದರಲ್ಲೂ ಫೈಟು, ಮಾಸು, ಬೀಳೋದು, ಏಳೋದು, ಹೊಡೆಯೋದು, ಬಡಿಯೋದೇ ಇರುತ್ತೆ. ಏನೋ ಒಂದು ವಿಭಿನ್ನವಾಗಿ ಮಾಡೋಣ ಅಂತ ಕತೆಗಳನ್ನು ಕೇಳ್ತಾ ಇದ್ವಿ. ಆ ಸಮಯದಲ್ಲಿ ನನಗೆ ಅನೂಪ್ ಆಂಟನಿ ಅವರ ಈ ಒಂದು ಅದ್ಭುತವಾದ ಕಥೆಯನ್ನು ಕೇಳಿದೆ. ತುಂಬ ಖುಷಿ ಆಯಿತು. ಇದು ಒಂದು ಔಟ್ ಆ್ಯಂಡ್ ಔಟ್ ಕಾಮಿಡಿ ಸಿನಿಮಾ. ಆ್ಯಂಡ್ ಅವರು ಕೂಡ ಈ ಪಾತ್ರಕ್ಕೆ ಅಮ್ಮನ ಪಾತ್ರ ಬರುತ್ತೆ. ಈಗ ಇದೊಂದು ಅವ್ರು ಹೇಳಿದಂಗೆ ಅಮ್ಮ ಮತ್ತು ಮಗನ ಮಧ್ಯೆ ನಡುವಂಥ ಒಂದು ಕತೆ. ಸೊ ಅಮ್ಮನ ಪಾತ್ರಕ್ಕೆ ಅವರು ಊರ್ವಶಿ ಅವ್ರನ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸರ್ ಅಂದರು. ಆವಾಗ ನನಗೆ ಅನಿಸ್ತು, ಎಸ್, ಇದೆಲ್ಲೋ ಒಂದು ಕಡೆ ಎಲ್ಲ ಕೂಡಿ ಬರ್ತಾ ಇದೆ, ನಾವು ಈ ಸಿನಿಮಾ ಮಾಡಬೇಕು ಅಂತ ಹೇಳಿ ಆಲ್ಮೋಸ್ಟ್ 1 ವರ್ಷ ನಮ್ಮ ಮೇಡಮ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಿದ್ವಿ. ಮೇಡಮ್ ಸಿಗಲಿಲ್ಲ. ಆಮೇಲೆ ಅವ್ರ ಮ್ಯಾನೇಜರ್ ಸಿಕ್ಕಿದ್ರು, ಅವ್ರನ್ನ ಭೇಟಿಯಾದ್ವಿ, ಮಾತಾಡಿದ್ವಿ. ಆದರೂ ಕೂಡ ಮುಂದೆ ಹೋಗ್ತಾ ಇರಲಿಲ್ಲ. ಆಮೇಲೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನಮಗೊಂದು 20 ನಿಮಿಷ ಕೊಡಿ ಮೇಡಮ್, ನಾವು ಬರ್ತೀವಿ, ನೀವು ಎಲ್ಲೇ ಇದ್ದರೂ ಬರ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಆಗ ನಮ್ಮ ಬಾಬು ಸರ್ ಅವರು ಮಾತಾಡಿ ಕನೆಕ್ಟ್ ಮಾಡಿ ನಮ್ಮ ಊರ್ವಶಿ ಚೇಚಿ ಅವರನ್ನು ಭೇಟಿಯಾಗಿ ಅವ್ರ ಕತೆ ಕೇಳಾದ್ಮೇಲೆ ಅವ್ರು ತುಂಬ ಇಷ್ಟಪಟ್ಟು ನಾನು ಕೂಡ ಒಂದು ಒಳ್ಳೆಯ ಕತೆ ಮಾಡಬೇಕು ಅಂತಿತ್ತು. ಕನ್ನಡಕ್ಕೆ ಬಂದು ಸುಮಾರು ದಿವಸ ಆಗಿತ್ತು, ನನಗೆ ಮಾಡಬೇಕು ಅಂತ ಆಸೆ ಇದೆ, ನಾನು ನಿಮ್ಮ ಜೊತೆ ನಿಲ್ತೀನಿ ಅಂತ ನನ್ನ ಜೊತೆ ನಿಂತರು. ಸೊ ಫಸ್ಟ್ ಆಫ್ ಆಲ್ ನಾನು ನಮ್ಮ ಊರ್ವಶಿ ಚೇಚಿಗೆ
ಮನದಾಳದಿಂದ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಚೇಚಿ, ರಿಯಲಿ ಮೀನ್ಸ್ ಅ ಲಾಟ್. ನಮ್ಮಂಥ ಅಪ್ಕಮಿಂಗ್ ಕಲಾವಿದರಿಗೆ, ಅಪ್ಕಮಿಂಗ್ ಡೈರೆಕ್ಟರ್ಸು, ಅಪ್ಕಮಿಂಗ್ ಟೀಮ್ಗೆ ನೀವು ಬಂದು ಕೊಟ್ಟಿರುವಂಥ ಸಾಥು ನಾವು ಯಾವತ್ತೂ ನೆನ್ಪಿಟ್ಕೋತೀವಿ. ಇಲ್ ವಿ ಆಲ್ವೇಸ್ ಇನ್ ಅ ಹಾರ್ಟ್, ಇಟ್ಸ್ ಎಚ್ ಇನ್ ಅ ಹಾರ್ಟ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇದೊಂದು 100% ಕಾಮಿಡಿ ಸಿನಿಮಾ, ಅಂದರೆ ಡಾರ್ಕ್ ಕಾಮಿಡಿ, ಅಂದರೆ ಒಂದು ಡಾರ್ಕ್ ಸಟೈರ್, ಸೊಸೈಟಿಯ ಒಂದು ಡಾರ್ಕ್ ಸಟೈರನ್ನು ನಾವೊಂದು ತಮಾಷೆ ರೀತಿಯಲ್ಲಿ ತೋರಿಸಿರುವಂಥದ್ದು. ಶುರುವಿಂದ ಕೊನೆಯವರೆಗೂ ಇದು ಕಾಮಿಡಿನೇ ಇರುವಂಥದ್ದು. ಬಟ್ ಕಾಮಿಡಿ ಅಂತಂದರೆ ನಾವು ಜನರನ್ನು ನಗಿಸುವಂಥ ಪ್ರಯತ್ನ ಮಾಡಿಲ್ಲ, ಆದರೆ ಆ ಕಥೆನೇ, ಆ ಸನ್ನಿವೇಶಗಳೇ, ಆ ಪಾತ್ರಗಳೇ ಆಗಿವೆ. ಸೊ ಓಂ ಪ್ರಕಾಶ್ ಸರ್ ಹೇಳಿದ್ರು, ಅವ್ರದ್ದು ಮತ್ತು ಊರ್ವಶಿ ಅಮ್ಮ ಅವರು ಕಾಂಬಿನೇಷನಲ್ಲಿ ಒಬ್ಬರನ್ನೊಬ್ಬರು ಬೀಟ್ ಮಾಡೋದು, ಅವ್ರು ಇವ್ರನ್ನ ಬೀಟ್ ಮಾಡೋದು, ಆ ಥರದಲ್ಲಿ ಒಂದು ಕಾಂಪಿಟೇಷನಲ್ಲಿ ಬ್ಯೂಟಿಫುಲ್ ಆಗಿ ಪರ್ಫಾರ್ಮೆನ್ಸಸ್ಗಳು ಬಂದಿದೆ. ಆ್ಯಂಡ್ ನಾವು ಇವಾಗ RR ಇಲ್ಲದೆ, ಏನು ಡಿಜಿಟಲ್ ಕರೆಕ್ಷನ್ಸ್ ಇಲ್ಲದೆ, ಕಲರ್ ಕಲೆಕ್ಷನ್ಸ್ ಇಲ್ಲದೆ ಕೂತ್ಕೊಂಡು ನೋಡಿ ತುಂಬ ಎಂಜಾಯ್ ಮಾಡ್ತಿರುವಂಥ ಸಿನಿಮಾ. ಇವಾಗ ಕೂಡ ಇಲ್ಲಿ ಏನು ಆನ್ಲೈನ್ ಎಡಿಟ್ ಆಗುತ್ತೆ ಅದನ್ನು ತುಂಬ ಎಂಜಾಯ್ ಮಾಡ್ಕೊತಾ ಇದ್ವಿ. ಆ್ಯಂಡ್ ನನಗೆ ಪರ್ಸ್ನಲ್ ಆಗಿ ಕಾಮಿಡಿ ಅನ್ನುವಂಥದ್ದು ರಿಯಲ್ ಲೈಫಲ್ಲಿ ನಾವೇನೋ ಕಾಮಿಡಿ ಅದು ಇದು ಕಾಲಿಳಿಯೋದೆಲ್ಲ ಮಾಡಿಕೊಂಡು ಇದ್ಬಿಡ್ತೀವಿ. ಬಟ್ ಸಿನಿಮಾದಲ್ಲಿ ಮಾಡುವಂಥದ್ದು ಇಟ್ ವಾಸ್ ವೆರಿ ಡಿಫಿಕಲ್ಟ್. ನನಗೆ ಮೊದಲನೇ ಎಕ್ಸ್ಪೀರಿಯನ್ಸ್ ಇದೆ. ಯಾಕೆಂತಂದರೆ ಆ ಕಾಮಿಡಿ ಟೈಮಿಂಗ್ ಇರಲಿ, ಆ ಎಕ್ಸ್ಪ್ರೆಷನ್ಸ್ ಇರಲಿ. ಕಾಮಿಡಿ ಮಾಡಿದಾಗ ನಾವು ಹೆಂಗೆ ಕಾಣ್ತಾ ಇದ್ದೀವಿ ಅಥವಾ ನಮ್ಮ ಪ್ರೆಸೆನ್ಸ್ ಹೇಗಿದೆ ಅದನ್ನೆಲ್ಲ ನಾವು ಮರೆತು ಮಾಡಬೇಕು ಅಂತ ನಮ್ಮ ಊರ್ವಶಿ ಮೇಡಮ್ ಅವ್ರು ಹೇಳಿಕೊಟ್ರು. ಸೊ ಆ ಥರದಲ್ಲಿ ಮಾಡುವಂಥ ಒಂದು ಸಿನಿಮಾ. ಆ್ಯಂಡ್ ಎಲ್ಲರೂ ಬಂದು ನೋಡಿದವರೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದಾಗ ತುಂಬ ಖುಷಿ ಆಗುತ್ತೆ. ಒಂದು ಹೊಸ ಪ್ರಯತ್ನಕ್ಕೆ ಎಲ್ಲರ ಸಪೋರ್ಟ್ ಸಿಕ್ಕಿರುವಂಥದ್ದು ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇವ್ರು ನಮ್ಮ ಪ್ರೊಡ್ಯೂಸರ್ ಹೇಳ್ದಂಗೆ ಇಟ್ಸ್ ಅನ್ ಅಬ್ಸಲ್ಯೂಟ್ಲಿ ಗ್ರೇಟ್ ಕಾಸ್ಟ್. ನಮ್ಮ ಕಾಸ್ಟಿಂಗ್ ತುಂಬ ಅದ್ಭುತವಾಗಿದೆ, ರೈಟಿಂಗ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಅವರು. ಆಮೇಲೆ ಎಲ್ಲ ಲೊಕೇಶನಿಂದ ಹಿಡಿದು ಎಲ್ಲ ಕೂಡ ನಾವು 2 ವರ್ಷದ ಮಟ್ಟಿಗೆ ನಾವೆಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡಿ, ಎಲ್ಲೂ ಕೂಡ ತಪ್ಪಾಗಬಾರ್ದು, ಲೆಟ್ಸ್ ಮ್ಯಾನುಫ್ಯಾಕ್ಚರ್ ಹಿಟ್ ಅಂತ ಹೇಳಿ ಪ್ಲ್ಯಾನ್ ಮಾಡುವಂಥದ್ದು. ಸೊ ಅದ್ರ ಪ್ರಕಾರ ತುಂಬ ಚೆನ್ನಾಗಿ ಬಂದಿರುವಂಥದ್ದು. ಸೊ ನಮಗೆ ತುಂಬ ಹೆಮ್ಮೆ ಇದೆ. ಬಟ್ ಅಗೇನ್ ಇಷ್ಟೆಲ್ಲ ಆಗೋದಕ್ಕೆ ಹಲವಾರು ಜನ ಇದಕ್ಕೆ ಕಾರಣರಾಗಿರ್ತಾರೆ. ಹಲವಾರು ತೊಂದರೆಗಳು ಶುರುವಲ್ಲಿ ಬಂದರೂ ಕೂಡ ಅದನ್ನೆಲ್ಲ ನಾವು ಏನು ಮೆಟ್ಟಿ ಮುಂದೆ ಬಂದಿದ್ದೀವಿ. ಅದರಲ್ಲಿ ಒನ್ ಆಫ್ ದ ಪರ್ಸನ್ ನಮ್ಮ ಕಷ್ಟದ ಸಮಯದಲ್ಲಿ ಶುರುವಲ್ಲಿ ನಮಗೆ ಸಪೋರ್ಟ್ ಮಾಡಿದವರು ಅರವಿಂದ್ ರೆಡ್ಡಿ ಸರ್ ಅವರು ಇವತ್ತಿಲ್ಲ ಇಲ್ಲಿ. ಸೊ ಅವ್ರನ್ನ ನೆನೆಸ್ಕೊಳ್ಳೇಬೇಕು. ನಾವು ಕಷ್ಟದ ಸಮಯದಲ್ಲಿ ಅವ್ರ ಹತ್ರ ಹೋದಾಗ ನಾನಿದ್ದೇನೆ ಕಣೋ ಅಂತ ಹೇಳಿ ನಮ್ಮ ಜೊತೆ ನಿಂತರು. ಅವರು ಇವ್ರನ್ನ ಮಾತಾಡಿಸಿ ಎಲ್ಲ ಆಗಿ ತುಂಬ ಚೆನ್ನಾಗಿ ಕಾರ್ಯಗಳು ಆಯಿತು. ಸೊ ಅವ್ರನ್ನ ನೆನಪಿಸ್ಕೋಬೇಕು ನಾವು. ಅದೇ ರೀತಿ ನಮ್ಮ ಡೈರೆಕ್ಟರ್ ಅವರು ಪಾಪ ಅವ್ರ ಅಮ್ಮನಿಗೆ ಹುಷಾರಿಲ್ಲದಿದ್ರು ಕೂಡ ಹಲವಾರು ನನ್ನ ಪ್ರಕಾರ ನಮ್ಮ ಜೊತೆನೇ ಕೂತ್ಕೊಂಡು ಅವರೊಂದು 25 ನರೇಷನ್ ಕೊಟ್ಟಿರಬೇಕು ಅಂತ ಅನ್ಕೋತೀನಿ ಪಾಪ. ಸೊ ಪಾಪ ಥ್ಯಾಂಕ್ ಯು ಡೈರೆಕ್ಟ್ರೆ. ಆ್ಯಂಡ್ ಓಂ ಪ್ರಕಾಶ್ ಸರ್, ಹಿ ವಾಸ್ ಫ್ಯಾಂಟಾಸ್ಟಿಕ್. ನಾವು ಫೋನ್ ಮಾಡಿದಾಗ ಹೇಳಿ ಸರ್ ಅಂದರು. ಅವರು ಆ್ಯಕ್ಚುಲಿ ಆ ಥರ ತುಂಬ ಸರ್ಕ್ಯಾಸ್ಟಿಕ್ ಆಗಿ ಅಂದ್ರೋ ಇಲ್ವೋ ಅಂತ ಅನ್ಕೋತಾ ಇದ್ದೆ. ಆದರೆ ಅದು ರಿಯಲ್ ಆಗಿ ಮಾತಾಡಿದ್ರು, ನಮಗೆ ಕನ್ಫರ್ಮ್ ಮಾಡಿದ್ರು, ಬಂದು ನಮಗೆ ತುಂಬ ಅದ್ಭುತವಾಗಿ ಒಂದು ನಮಗೋಸ್ಕರ ಒಂದು ಅವ್ರು ತುಂಬ ಚಾರ್ಜ್ ಮಾಡದೆ ಬಂದು ಮಾಡಿಕೊಟ್ರು ನಮಗೆ ಒಳ್ಳೆ ಇದಕ್ಕೆ. ಸೊ ಥ್ಯಾಂಕ್ ಯು ಓಂ ಪ್ರಕಾಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಹಾಗೆ ನಮ್ಮ ಹುಲಿ ಕಾರ್ತಿಕ್ ಅವರು ಕಾಮಿಡಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ಈ ಸಿನಿಮಾ ಇಲ್ ಬಿ ಗ್ರೇಟ್ ಇದು ಅಂತ ನಾನು ಹೇಳ್ತೀನಿ. ಆ್ಯಂಡ್ ನಮ್ಮ ಹಲವಾರು ಆರ್ಟಿಸ್ಟ್ಗಳಿದ್ದಾರೆ. ಒನ್ ಆಫ್ ದ ಇದು ಆರ್ಟಿಸ್ಟ್ ಅಚ್ಯುತ್ ರಾವ್ ಅವರೊಂದು ಸ್ವಲ್ಪ ನೆಗೆಟಿವ್ ಶೇಡ್ ಇರುವಂಥ ಒಂದು ಪಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅವ್ರದ್ದು ಮೊನ್ನೆ ಒಂದು ಶಾರ್ಟ್ ನಾವು ಶೂಟ್ ಮಾಡಿದ್ವಿ, ಒಂದು ಬಿಲ್ಡಪ್ ಥರ ಇರುವಂಥದ್ದು. ಇಟ್ಸ್ ಕಮ್ ಔಟ್ ಎಕ್ಸ್ಟ್ರಾಡಿನರಿ. ಆ್ಯಂಡ್ ಅವ್ರದ್ದು ಮತ್ತು ನಮ್ಮ ಊರ್ವಶಿ ಮೇಡಮ್ ಕಾಂಬಿನೇಷನ್ ಅದು ಕೂಡ ಅದ್ಭುತವಾಗಿದೆ. ಆ್ಯಂಡ್ ಇಟ್ಸ್ ಅ ಕಾಂಟ್ರಾಸ್ಟಿಂಗ್ ಒಂಥರ ಕ್ಯಾರೆಕ್ಟರ್ಸ್ ಅವ್ರಿಗೆ ಅದು ಕೂಡ ಅದ್ಭುತವಾಗಿ ಬಂದಿದೆ. ಪ್ರಕಾಶ್ ತುಂಬಿನಾಡು ಅವ್ರ ಪಾತ್ರ ಅಂತೂ ಸಣ್ಣ ಪಾತ್ರ, ಆದರೆ ನಾವೆಲ್ಲ ಬಿದ್ದು ನಕ್ಕಿದ್ದೀವಿ ಅಲ್ಲಿ ಸೆಟ್ಟಲ್ಲಿ. ಹಾಗೆ ನಮ್ಮ ಗುಂಡ ಆರ್ಯ ಅವರು, ಸೊ ಅವರು ಕೂಡ ನಮಗೆ ಶೂಟಿಂಗಿಂತ ಅಲ್ಲಿ ಕ್ಯಾಮ್ರಾದ ಶೂಟ್ ಮಾಡೋದಕ್ಕಿಂತ ಆಫ್ ಕ್ಯಾಮ್ರಾ ಅವ್ರು ಮಾಡುವಂಥ ಗಲಾಟೆಗಳು, ಅವರ ತುಂಟಾಟಗಳು, ಇದನ್ನು ನಾವು ತುಂಬ ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ಈ ಆ್ಯಕ್ಚುಲಿ ನಮ್ಮ ಸಿನಿಮಾ ಕಂಪ್ಲೀಟ್ ಆಗಿಲ್ಲ ಇನ್ನು 17 ಡೇಸ್ ಮುಗಿದಿದೆ. ಫಸ್ಟ್ ಶೆಡ್ಯೂಲ್ ಮುಗೀತು. ಇವತ್ತಿಗೆ ನಮ್ಮ ಊರ್ವಶಿ ಅಮ್ಮಂದು ಪಾತ್ರ ಆಲ್ಮೋಸ್ಟ್ ಕೊನೆ ಹಂತಕ್ಕೆ ಬಂದಿದೆ. ಸೊ ಅದಕ್ಕೆ ನಿಮ್ಮನ್ನೆಲ್ಲ ಕರೆಸಿ ಮಾಡಿರುವಂಥದ್ದು. ಹಾಗೆ ನವೀನ್ ಅವರ ಇದು ಮೊದಲನೇ ಸಿನಿಮಾ. ಆ್ಯಂಡ್ ಅವ್ರ ಮನಸ್ಸಲ್ಲಿ ಒಂದೇ ಇದ್ದಿದ್ದು, ನಾವು ಮಾತಾಡಿದಾಗ ಅವ್ರು ಹೇಳಿದ್ರು ಏನು ಅಂತಂದರೆ, ನಾನು ಇಲ್ಲಿವರೆಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡ ಸಿನಿಮಾಗಳನ್ನೇ ನೋಡಿ ಬೆಳೆದವನು.
ಕನ್ನಡ ಇಂಡಸ್ಟ್ರಿಯಲ್ಲಿ ಈಗ ಸ್ವಲ್ಪ ತೊಂದರೆ ತಾಪತ್ರಗಳಾಗಿರೋದಕ್ಕೆ ನಾನು ನಿಲ್ತೀನಿ, ನಾನು ಕನ್ನಡ ಇಂಡಸ್ಟ್ರಿ ಜೊತೆ ನಿಲ್ತೀನಿ ಅಂತ ಬಂದವರು. ಸೊ ಈ ಥರ ಪ್ರೊಡ್ಯೂಸರ್ಗಳನ್ನು ನಾವು ಉಳಿಸ್ಕೋಬೇಕು ಅನ್ನೋ ಒಂದು ಯೋಚನೆ ನಮಗಿದೆ. ಆ್ಯಂಡ್ ಎಲ್ಲರೂ ಕೂಡ ಹೊಸಬ್ರನ್ನ ನಾವು ಸಪೋರ್ಟ್ ಮಾಡಬೇಕು. ಹೊಸ ಪ್ರೊಡ್ಯೂಸರ್ಗಳನ್ನು ನಾವು ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರಿಗೆ ಪ್ರಾಫಿಟ್ ಆಗೋ ಥರ ಮಾಡಬೇಕು. ಹಾಗೆ ಆಕರ್ಷ್ ಅವರು ಒಬ್ಬ ನಟ, ಅವ್ರಿಗೆ ಅನುರಾಗ್ ಕಶ್ಯಪ್ ಅವ್ರ ಜೊತೆ 8 ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ನಮ್ಮ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಅಕ್ಕು, ಥ್ಯಾಂಕ್ ಯು ನವೀನ್ ಅವರೇ. ಆ್ಯಂಡ್ ಬಾಬು ಸರ್ ಬಗ್ಗೆ ಹೇಳಲೇಬೇಕು. ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ, ಉಳಿಸ್ಕೊಂಡಿರ್ತಾರೆ ಎಲ್ಲರೂ. ಅವರು ನಮ್ಮ ಸಿನಿಮಾದ ಶುರುವಿಂದಾನೆ ನಮಗೆ ಎಲ್ಲ ಥರದ್ದು ಸಪೋರ್ಟ್. ಒಂದು ಸಂಸಾರದಾಗೆ ಅವರು ಒಂದೇ ಮಾತು ಹೇಳಿದ್ರು, ಇವರು ಹರ್ಷಿಕಾ ಅವರು ನನ್ನ ಮಗಳ ಥರ, ನಾನು ನಿಲ್ತೀನಿ ನಿಮ್ಮ ಜೊತೆ ಅಂತೇಳಿ. ಇಲ್ಲಿವರೆಗೂ ತುಂಬ ತೊಂದರೆ ತಾಪತ್ರಗಳಾದರೂ, ಡಿಲೇಗಳಾದರೂ, ಅದು ಇದೆಲ್ಲ ಆದರೂ ಕೂಡ ಅದನ್ನೆಲ್ಲ ಹ್ಯಾಂಡಲ್ ಮಾಡಿಕೊಂಡು ಒಂದು ಬ್ಯಾಕ್ ಬೋನ್ ಆಗಿ ನಮಗೆ ನಿಂತಿರುವಂಥದ್ದು. ಸೊ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬಾಬು ಸರ್. ಅಫ್ಕೋರ್ಸ್ ವೆಂಕಟೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಸಪೋರ್ಟ್. ಹಾಗೆ ನಮ್ಮ ತಾಂತ್ರಿಕ ವರ್ಗದಲ್ಲಿ ಕ್ಯಾಮ್ರಾಮನ್ ಗುರುಪ್ರಸಾದ್ ನಾರ್ನಾಡ್ ಅಂತ, ಎಕ್ಸ್ಟ್ರೀಮ್ಲಿ ಗುಡ್ ಕ್ಯಾಮ್ರಾಮನ್. ನಾವು ವಿ ವೆರಿ ಸ್ಪೆಸಿಫಿಕ್ ದ್ಯಾಟ್ ಸಿನಿಮಾಟೋಗ್ರಫಿ ನಮ್ಗೆ ಹಿಂಗೆ ಬೇಕು, ಔಟ್ಪುಟ್ ಹಿಂಗೆ ಬರಲೇಬೇಕು ಅಂತ ನಮಗೊಂದು ಆಸೆ ಇತ್ತು. ಸೊ ಅದೇ ಥರದಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ನಾವು ಕೂತು ತುಂಬ ಇದು ಮಾಡಿ ಡಿಸೈಡ್ ಮಾಡುವಂಥದ್ದು ಇವರೇ ಬೇಕು ಅಂತ. ಸೊ ಗುರುಪ್ರಸಾದ್ ವಾಸ್ ರಿಯಲಿ ಗುಡ್. ಸೊ ಅವ್ರಿಗೂ ಕೂಡ ಒಂದು ಥ್ಯಾಂಕ್ಸನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಎಡಿಟರ್ಸ್ ಆ್ಯಂಡ್ ಎವ್ರಿಬಡಿ, ಯಾರ್ಯಾರು ನಮ್ಮ ಸಿನಿಮಾಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡಿದಿರೋ ನಿಮ್ಗೆಲ್ಲರಿಗೂ, ಆರ್ಟ್ ಡೈರೆಕ್ಟರ್ ಸತೀಶ್ ಸರ್ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ಎನಿವೆ, ಕಮಿಂಗ್ ಟು ದ ಸಿನಿಮಾ, ಔಟ್ ಆ್ಯಂಡ್ ಔಟ್ ಕಾಮಿಡಿ. ನನ್ನ ಪಾತ್ರ ಒಬ್ಬ ಯೂಸ್ಲೆಸ್ ಜೆನ್ಸಿ ಹುಡುಗನ ಪಾತ್ರ. ಅಂದರೆ ಗೋಲ್ ಇಲ್ಲ, ಏಮಿಲ್ಲ, ಹೆಂಗಾದರೂ ಮಾಡಿ ಬದುಕೊಂಡು ಹೋಗ್ತಾ ಇರಬೇಕು ಅನ್ನುವಂಥ ಒಂದು ಪಾತ್ರ. ಸೊ ಇಲ್ಲ ನಾನು ಜೆನ್ಸಿ ಎಲ್ಲರೂ ಹಂಗಲ್ಲ. ನಾನು ಇನ್ನು ಆಮೇಲೆ ಜೆನ್ಸಿಗಳು ನಮ್ಮ ಮೇಲೆ ರಿವೋಲ್ಟ್ ಮಾಡ್ಬಿಡ್ಬೇಡಿ. ಸೊ ಅಂದರೆ ಈ ಪಾತ್ರ ಜೆನ್ಸಿ ಆಗಿ ಆ ಥರ ಇರುವಂಥದ್ದು. ಅವ್ರಿಗೆ ಯಾವುದು ಏಮ್ ಇರಲ್ಲ, ಗೋಲ್ ಇರಲ್ಲ, ಸೊ ಲಕ್ಷ್ಯ ಏನೂ ಇರಲ್ಲ. ಸೊ ಅದೇ ರೀತಿಯಲ್ಲಿ ಮುಂದೆ ಹೋಗ್ತಾ ಇರ್ತಾರೆ. ಅವನ ಜರ್ನಿಯಲ್ಲಿ ಏನೇನಾಗುತ್ತೆ, ಬೇರೆ ಯಾವಾಗ ಬೇರೆ ಹೋಗ್ತಾರೆ, ಯಾವಾಗ ಕೆಳಗೆ ಬೀಳ್ತಾರೆ, ಹೆಂಗೆ ಸರ್ವೈವ್ ಆಗ್ತಾರೆ, ಕೊನೆಗೆ ಏನಾಗುತ್ತೆ ಅನ್ನುವಂಥದ್ದೇ ಕತೆ. ಒಂದು ಯೂನೀಕ್ ರಿಲೇಷನ್ಶಿಪ್ ಇದೆ ಇದರಲ್ಲಿ, ಅಮ್ಮ ಮಗನ ಒಂದು ಯೂನಿಕ್ ರಿಲೇಷನ್ಶಿಪ್. ಅದು ಏನು ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ಇಲ್ಲಿವರೆಗೂ ನೀವು ಕನ್ನಡ ಸಿನಿಮಾಗಳಲ್ಲಿ ಅಥವಾ ಯಾವುದೇ ಸಿನಿಮಾಗಳಲ್ಲಿ ನೋಡಿದಿರುವಂತಹ ಒಂದು ಯೂನಿಕ್ ರಿಲೇಷನ್ಶಿಪ್ಪನ್ನು, ತಾಯಿ ಮಗನ ರಿಲೇಷನ್ಶಿಪ್ಪನ್ನು ನೀವು ನೋಡ್ತೀರಿ. ಹಾಗೆ ಹೇಳಿದಂಗೆ ಔಟ್ ಆ್ಯಂಡ್ ಔಟ್ ಕಾಮಿಡಿ. ನಗ್ತೀರಿ. ಲಾಜಿಕ್ ಇಲ್ಲ ಸಿನಿಮಾದಲ್ಲಿ. ಏನು ಕೂಡ ನೀವು ನಾ ಇದನ್ನು ಕಲಿತೆ ಅಂತ ಹೇಳಿ ಎದ್ದು ಹೋಗುವಂಗಿಲ್ಲ. ನಿಮ್ಮನ್ನೆಲ್ಲ ನಗಿಸುವಂಥ ಪ್ರಯತ್ನ. ಆ್ಯಂಡ್ ಇಲ್ಲಿವರೆಗೂ ಚೆನ್ನಾಗಿ ಬಂದಿದೆ. ನಿಮ್ಮೆಲ್ಲ ಸಪೋರ್ಟ್ ಇರಲಿ. ಇನ್ನು ಮುಂದೆ ಕೂಡ ಒಂದು ಒಳ್ಳೆ ಸಿನಿಮಾ ಮಾಡಿ ನಿಮಗೆಲ್ಲ ತೋರಿಸೋಣ ಅಂತ ಈ ಮೂಲಕ ನಾವು ನಿಮ್ಮೆಲ್ಲ ಕೇಳ್ಕೊತಾ ಇದ್ದೀನಿ. ನಿಮ್ಮ ಪ್ರೀತಿ ಸಪೋರ್ಟ್ ಯಾವತ್ತೂ ಇರಲಿ. ಥ್ಯಾಂಕ್ ಯು ಸೊ ಮಚ್. ಸೊ ಮೇಡಮ್ ಜೊತೆ ಆ್ಯಕ್ಟ್ ಮಾಡಿರೋದು ಅಂತಂದರೆ, ನಾನು ನಿಮ್ಗೆ ಹೇಳಿದ್ನಲ್ಲ, ಇಟ್ ವಾಸ್ ಅ ಡ್ರೀಮ್. ನಾನು ಯಾವತ್ತೂ ಅನ್ಕೋತಾ ಇದ್ದೀನಿ ಮೇಡಮ್ ಜೊತೆ ಆ್ಯಕ್ಟಿಂಗ್ ಮಾಡಲೇಬೇಕು ಅಂತ. ನನಗೆ ಒಂದು ತುಂಬ ಕಲ್ತಂಥ ಒಂದು ಇದು ಎಕ್ಸ್ಪೀರಿಯನ್ಸ್. ನಾನು ತುಂಬ ಕಲಿತೆ. ಅಂದರೆ ಕಾಮಿಡಿ 730 ಸಿನಿಮಾ ಅಂತಂದರೆ ನಮ್ಮ ಊರ್ವಶಿ ಅಮ್ಮನವರು ಎಲ್ಲ ಥರದ ನಟನೆಯನ್ನು ಮಾಡುವಂಥದ್ದು. ಸೊ ಅವ್ರ ಜೊತೆ ನಾನು ಮೊದಲನೇ ದಿವಸ ಹೋಗಿ ಹೇಳಿದೆ, ಮೇಡಮ್ ನನಗೆ ಕಾಮಿಡಿ ಮಾಡೋಕ್ಕೆ ಬರಲ್ಲ, ದಯವಿಟ್ಟು ನೀವು ಸಪೋರ್ಟ್ ಮಾಡಬೇಕು ನನಗೆ ಅಂತ. ಏನು ಟೆನ್ಷನ್ ತೊಗೋಬೇಡ, ಕಾನ್ಷಿಯಸ್ ಆಗಬೇಡ, ಅದೇನಿದೆ ಮಾಡ್ಕೊಂಡು ಹೋಗು ಅಂತಂದ್ರು. ಅದೇ ರೀತಿಯಲ್ಲಿ ಮಾಡ್ಕೊಂಡು ಹೋದ್ವಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಕಲ್ತಿದ್ದೀನಿ, ತುಂಬ ಟೈಮಿಂಗ್ ಬಗ್ಗೆ ಕಲ್ತಿದ್ದೀನಿ, ಆ್ಯಂಡ್ ಪಾತ್ರ ಪ್ರವೇಶದ ಬಗ್ಗೆ ಕಲ್ತಿದ್ದೀನಿ. ಆ್ಯಂಡ್ ಮೇಡಮ್ ಹೇಳ್ತಾ ಇದ್ರು, ನಾವು ಶಾರ್ಟ್ಗೆ ಹೋಗೋಕ್ಕಿಂತ ಮುಂಚೆ ಎಷ್ಟು ಕಾಮಾಗಿರ್ತೀವೋ, ಎಷ್ಟು ಕೂಲಾಗಿರ್ತೀವೋ ತಲೆಯಲ್ಲಿ, ಅಷ್ಟೇ ಅದ್ಭುತವಾಗಿ ಬರುತ್ತೆ ಶಾರ್ಟು ಅಂತ. ಅದನ್ನು ಫಾಲೋ ಮಾಡಿದ್ದೀನಿ. ಸೊ ಅದೆಲ್ಲ ಆಗಿ ಸ್ಕ್ರೀನಲ್ಲಿ ಅಥವಾ ನಮ್ಮ ಲ್ಯಾಪ್ಟಾಪಲ್ಲಿ ಔಟ್ಪುಟ್ ನೋಡಿದಾಗ ತುಂಬ ಹೆಮ್ಮೆ ಅನಿಸುತ್ತೆ. ದಟ್ ಒಂದು ಕಾಮಿಡಿಯನ್ನು ನಾವು ಹ್ಯಾಂಡಲ್ ಮಾಡೋಕ್ಕೆ ಆಗಿದೆ ಇಲ್ಲಿವರೆಗೂ ಅಂತ. ಸೊ ಥ್ಯಾಂಕ್ ಯು ಉರ್ವಶಿ ಮ್ಯಾಮ್, ಲವ್ ಯು ಫಾರ್ ದ್ಯಾಟ್. ಆ್ಯಂಡ್ ಅಷ್ಟೇ. ಸೊ ಹಾಂ, ಸೊ ಸೊ ಕೊಂಬು ಅಂದರೆ ಈ ಸಿನಿಮಾದಲ್ಲಿ ಅಮ್ಮನಿಗೂ ಮಗನಿಗೂ ಅದೊಂದು ಕೊಂಬು ಇರುತ್ತೆ. ತುಂಬ ಅಹಂಕಾರನೂ ಇರುತ್ತೆ. ಒಂದು ಲೋವರ್ ಮಿಡಲ್ ಕ್ಲಾಸ್ ಬ್ಯಾಕ್ಗ್ರೌಂಡ್ ಆದರೂ ಕೂಡ ನಾವು ಸ್ವಲ್ಪ ಅಹಂಕಾರಿಗಳು. ಆ್ಯಂಡ್ ಕಾರು ಕೂಡ ನಮ್ಮ ಸಿನಿಮಾದಲ್ಲಿ ಒಂದು ಪಾತ್ರವನ್ನು ಪ್ಲೇ ಮಾಡುತ್ತೆ, ವೆರಿ ಇಂಪಾರ್ಟೆಂಟ್ ಪಾತ್ರ. ಅದರಿಂದನೇ ನಮ್ಮ ಜರ್ನಿ ಕ್ಲೈಮ್ಯಾಕ್ಸ್ವರೆಗೂ ಹೋಗುತ್ತೆ ಸರ್. ಸೊ ಅದೊಂದು ಇಂಪಾರ್ಟೆಂಟ್ ಪಾತ್ರವನ್ನು ಪ್ಲೇ ಮಾಡುತ್ತೆ. ಆ್ಯಂಡ್ ನಾನು ಹೇಳ್ದಂಗೆ ಐ ಥಿಂಕ್ ದ ಸ್ಟ್ರೆಂತ್ ಆಫ್ ದ ಸಿನಿಮಾ ಇಸ್ ಕಾಸ್ಟಿಂಗ್, ಇನ್ಕ್ಲೂಡಿಂಗ್ ದ ಕಾಸ್ಟಿಂಗ್ ನಮ್ಮದು ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಅದು ಒಂದು ಪಾತ್ರವನ್ನು ಪ್ಲೇ ಮಾಡುತ್ತೆ. ಇಲ್ಲ ಸರ್, ಈ ಕಾರ್ಗೂ ಓಂ ಪ್ರಕಾಶ್ ಅವ್ರಿಗೂ ಆಕ್ಚುಲಿ ಇದರಲ್ಲಿ ಸಿನಿಮಾದಲ್ಲಿ ಡೈರೆಕ್ಟ್ ಲಿಂಕ್ ಇಲ್ಲ.
ಅವ್ರದ್ದು ಒಂದು ಇನೋವಾದ ಲಿಂಕ್ ಇದೆ, ಡಕೋಟಾ ಇನೋವಾ. ಸೊ ಅದ್ರದ್ದು ಇದೆ, ಬಟ್ ಅದನ್ನೆಲ್ಲ ನಾವು ಇವಾಗಲೇ ರಿವೀಲ್ ಮಾಡೋದು ಬೇಡ. ಇಲ್ ಬಿ ಫನ್ ಸರ್. ಒಂದಂತೂ ನಾ ಗ್ಯಾರಂಟಿ ಹೇಳ್ತೀನಿ ಸರ್. ಸರ್ ಒಂದೊಂದು ವಿಷಯ ಏನು ಅಂತಂದ್ರೆ, ಓಂ ಪ್ರಕಾಶ್ ಸರ್ನ ಡಕೋಟಾ ಎಕ್ಸ್ಪ್ರೆಸ್ಗಿಂತ ನೀವು ಇದರಲ್ಲಿ ಜಾಸ್ತಿ ಎಂಜಾಯ್ ಮಾಡ್ತೀರಿ, ಅದಂತೂ ನಾ ಗ್ಯಾರಂಟಿ ಹೇಳಬಲ್ಲೆ. ಯಾಕೆಂತಂದ್ರೆ ಇಲ್ಲಿವರೆಗೂ ಯಾರ್ಯಾರಿಗೆ ನಾವು ಫುಟೇಜಸ್ ತೋರಿಸಿದೀವೋ ಬಿದ್ದು ನಕ್ಕಿದ್ದಾರೆ ಸರ್. ಅವ್ರ ಬಾಡಿ ಲ್ಯಾಂಗ್ವೇಜ್, ಅವ್ರ ಮ್ಯಾನರಿಸಮ್ಸ್ ಆ್ಯಂಡ್ ಇದು ಊರ್ವಶಿ ಮೇಡಮ್ ಮತ್ತೆ ಅವ್ರು ಬಂದಾಗ ಒಂದು ಸೀನಲ್ಲಿ ಅದು ಹೇಳೋದು ಬೇಡ, ಅವರಿಬ್ಬರು ನೀನಾ ನಾನ ಅಂತ ಮಾಡುವಂಥದ್ದು ನಾವು ತುಂಬಾ ಎಂಜಾಯ್ ಮಾಡಿದ್ದೀವಿ. ಸೊ ಆ ಥರದಲ್ಲಿ ಓಂ ಪ್ರಕಾಶ್ ಸರ್ನ ಇಲ್ಲಿವರೆಗೂ ಈ ಥರ ಶೇಡಲ್ಲಿ ನೋಡೋ ಸಾಧ್ಯತೆನೇ ಇಲ್ಲ. ಅದ್ಭುತವಾಗಿ ಮಾಡಿದ್ದಾರೆ ಸರ್. ಸರ್ ಎಸ್ ಸರ್. ಸರ್ ಅದು ಹೌದು ಸರ್. ಅದು ನ್ಯೂಮರಾಲಜಿ ಪ್ರಕಾರ ಅದು ಆಕ್ಚುಲಿ PHUVAN ಇದ್ದಿದ್ದು PHOUVAN ಅಂತ ಆಗಿದೆ. ನಮ್ಮ ಒಬ್ರು ಫೇಮಸ್ ನ್ಯೂಮರಾಲಜಿಸ್ಟ್ ಫ್ರಮ್ ಮುಂಬೈ, ಅವರನ್ನ ಒಂದು ಮದುವೆಲಿ ಮೀಟ್ ಆದ್ವಿ. ಆವಾಗ ಅವರು ಭುವನ್ ಯಾವ ಸಿನಿಮಾ ಮಾಡ್ತಿದ್ದೀರಿ ಅದು ಇದು ಅಂತ. ಆವಾಗ ನಾನು ಹೇಳಿದೆ ಸರ್ ಒಂದು 3 ವರ್ಷದ ಬ್ರೇಕ್ ತೊಗೊಂಡಿದ್ದೀನಿ ಸರ್ ಇದು ಫ್ಯಾಮಿಲಿ ಇದಕ್ಕೆಲ್ಲ ಅಂತ. ಹಂಗೆ ಅದು ಹೆಂಗೆ ಬ್ರೇಕ್ ತಗೋತಿದ್ದು ನೀವು, ನಿಮ್ಮ ಹೆಸರು ಹೇಳಿ ಅಂತ ಹೇಳಿದ್ರು. ಹೆಸರನ್ನ ನಾನು ಬರ್ಕೊಟ್ಟೆ, ನೋಡಿ ಹೇಳಿದ್ರು ತಪ್ಪಿದೆ ನಿಮ್ಮ ಹೆಸರು, ನೀವು ಎಷ್ಟೇ ಇದು ಮಾಡಿದ್ರು ನೀವು ಇಲ್ಲಿವರೆಗೂ ಶುಡ್ ಬಿನ್ ಡಿಫ್ರೆಂಟ್ ಸೂಪರ್ ಸ್ಟಾರ್ ಇದರಲ್ಲಿ ಇರಬೇಕಾಗಿತ್ತು. ಹೆಸರಿಂದ ಮೋಸ್ಟ್ಲಿ ನಿಮ್ಗೆ ಇದಾಗ್ತಾ ಇದೆ, ನಾನು ನಿಮಗೆ ಚೇಂಜ್ ಮಾಡ್ತೀನಿ ಅಂತೇಳಿ ಅವರು ಬಾಲಿವುಡ್ ತುಂಬ ಸೆಲೆಬ್ರಿಟೀಸ್ಗಳಿಗೆ ಮತ್ತು ಅಂಬಾನಿ ಫ್ಯಾಮಿಲಿ ಅವ್ರಿಗೆಲ್ಲ ಮಾಡುವಂಥವ್ರು. ಸೊ ಚೇಂಜ್ ಮಾಡಿ ಅಂತ ಹೇಳಿದ್ರು. ಸರ್ 100% ಮೇಡಮ್ ಸಿಕ್ಕಿದೆ ಸರ್. ಅವ್ರ ಡೇಟ್ಗೋಸ್ಕರ 1 ವರ್ಷ ಕಾದು ಇದು ಚೇಂಜ್ ಮಾಡ್ದಂಗೆ ಆಕ್ಚುಲಿ 1.5 ತಿಂಗಳಲ್ಲಿ ಅವ್ರನ್ನ ಭೇಟಿ ಆಗೋ ಒಂದು ಇದು ಸಿಕ್ತು ನಮಗೆ. ಸೊ ಸರ್ ಅಗೇನ್ ಐ ಥಿಂಕ್ ಇಟ್ಸ್ ಅ ಬಿಲೀಫ್ ಸರ್, ಫೇತ್ ಅಷ್ಟೇ. ನಮ್ಮ ಮನಸ್ಸಲ್ಲಿ ನಾವೇನು ಅನ್ಕೋತೀವೋ ಅಷ್ಟೇ ಸರ್. ಸೊ ನಮಗೆ ಇಲ್ಲ ಎಲ್ಲ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದ್ವಿ, ಅದೇ ರೀತಿಲಿ ಒಳ್ಳೇದಾಗ್ತಾ ಇದೆ ಸರ್. ಭುವನ್ ಅಂತ ಕರಿಬೇಡಿ ಸರ್, ಭುವನ್ ಅಂತಾನೆ ಕರೀರಿ, ಬಟ್ ಇಟ್ಸ್ ಜಸ್ಟ್ ಫಾರ್ ದ ಸಿಗ್ನೇಚರ್ ಮತ್ತೆ ಹೆಸರಿಗೆ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ವಿ ಸರ್ ಅಷ್ಟೇ. ಸರ್ ಇದು ಸಿನಿಮಾದಲ್ಲಿ ನನ್ನ ಹೆಸರು ಬಲರಾಮ ಅಂತ. ಸೊ ಬಲರಾಮನ್ನ ಎಲ್ಲರೂ ಪೆಟ್ ನೇಮ್ ಆಗಿ ಬುಲ್ಲಿ ಅಂತ ಕರೀತಾರೆ. ನಮ್ದು ಲೋ ಮಿಡಲ್ ಕ್ಲಾಸ್ ಬ್ಯಾಕ್ಗ್ರೌಂಡ್, ಒಂದು ಸ್ಲಮ್ ತರ ಒಂದು ಸಣ್ಣ ಸೆಟಪ್ ಅಲ್ಲಿ ಇರ್ತೀವಿ. ಸೊ ಅಲ್ಲಿ ನಿಮ್ಗೆ ಗೊತ್ತಲ್ವಾ, ತುಂಬಾ ಪ್ರೀತಿಯಿಂದ ಯಾರು ಕರಿಬೇಕು ಅಂತಂದ್ರೆ ಅಥವಾ ತುಂಬಾ ಉಗಿಬೇಕು ಅಂತಂದ್ರೆ ಬುಲ್ಲಿ ಅಂತ ಕರೀತಾರೆ. ಅದಕ್ಕೆ ಬೇರೆ ಬೇರೆ ಅರ್ಥಗಳಿದೆ, ಬಟ್ ಆ ಅರ್ಥ ಇದಲ್ಲ. ಅದೇ 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 ಅದ ಆ ಬುಲ್ಲಿ ಅಲ್ಲ ಸರ್ ಇದು. ಇಲ್ಲ ಇದು ಬಲರಾಮ ಬುಲ್ಲಿ ಸರ್. ಅದು ಬೇರೆ ತರ ಪಿಕ್ಚರ್ ಆಗ್ಬಿಡುತ್ತೆ. ಇಲ್ಲ ಸರ್, ದಿಸ್ ಇಸ್ ಬಲರಾಮಗೆ ಬುಲ್ಲಿ ಅಂತ ಹೆಸರು ಅಂತದ್ದು. ಏನು ಕೇಳ್ಬೇಕೀಗ? ನೆಸಿಟಿ ಇದೆಯಾ? ಮನೆಗೆ ಕಾಲಿಗೆ ಬೀಳಪ್ಪ. ಏನ್ ಮೇಡಮ್ ಇವರು ನಿಮ್ಮಿಬ್ರೆ ಆಕ್ಚುಲಿ ಅವರು ಪ್ರೆಗ್ನೆಂಟ್ ಇದ್ರು ಕೂಡ. ಅಲ್ಲ ಸರ್, ಏನ್ ನಿಮ್ಮಿಬ್ರದ್ದು ಏನ್ ಸರ್ ನಂಗೆ ಅರ್ಥ ಆಗ್ತಿಲ್ಲ. ಗಂಡ ಹೆಂಡತಿನೇ ಇಟ್ಕೊಂಡಿದ್ದೀರಾ? ಮತ್ತೆ ಮನೆಗೆ ಬೈತಾರೆ, ಮನೆಗೆ ಹೊಡಿತಾರೆ, ಬೆಡ್ರೂಮ್ ಅಲ್ಲಿ ಎದೆ ಮೇಲೆ ಕಾಯಿ ಇಡ್ತಾರೆ. ಏನ್ ಸರ್ ಇದೆಲ್ಲ ನಿಮ್ದು ಕರ್ಮ ನಿಮ್ದು ಎಲ್ಲ ನಂಗೆ ಅರ್ಥ ಆಗ್ತಿಲ್ಲ ನನಗೆ. ಅವ್ನು ನೋಡಿ ಊರು ತುಂಬಾ ನಗ್ತಾರೆ ನಿಮ್ ಹೆಂಡತಿ. ಕರ್ಮನೇ ಥ್ಯಾಂಕ್ ಯು ಸರ್. ಸೊ ಮುಗಿಸ್ಬಿಡ್ತೀನಿ. ಸೊ ಹರ್ಷಿಕಾ ಅವರು ಪ್ರೆಗ್ನೆಂಟ್ ಆಗಿದ್ರು ಕೂಡ 8 ತಿಂಗಳು, ಇನ್ನೊಂದು 3-4 ವಾರದಲ್ಲಿ ಡೆಲಿವರಿ ಇದ್ರು ಕೂಡ ಬೆಳಿಗ್ಗೆ ರಾತ್ರಿ ಅಂತ ನೋಡಿದೆ. 50 ಸೀರೆ ಹೇಳಿದ್ರೆ ಮುಗಿಸ್ತೀನಿ ಅಂತ ಏನ್ ನಿಮ್ಮದೇ ನಿಮ್ ದೊಡ್ಡವಾಗ ನಿಮ್ಗೆ ಸರ್. ಪವನ್ ಇವ್ರು ಅದೇ ನಿಮ್ಮ ಹೆಸರೇನು? ಹರ್ಷಿತ್ ಭಗವಾನ. ಏನ್ ಕರ್ಮಣ ಒಂದು ಅರ್ಥ ಆಯ್ತು ಸರ್. ಈ ಭುವನ್ ಮತ್ತೆ ಹರ್ಷಿತ ಪೂರ್ಣಚ ಇಬ್ಬರದು ಮಾತು ಮುಗೀತು. ದಯವಿಟ್ಟು ನಮ್ಮ ಚಿತ್ರದ ಕಥಾನಾಯಕಿ ಮತ್ತೆ ಎಲ್ಲಾ ಪಾತ್ರದಲ್ಲೂ ದೊಡ್ಡ ಹಿರಿಯರಾಗಿರೋ ನಮ್ಮ ಊರ್ವಶಿ ಮೇಡಮ್ ಮಾತಾಡ್ತಾರೆ ಸರ್, ಪ್ಲೀಸ್. ಆಕ್ಚುಲಿ ಬಂದು ನಾನೇನು ಮಾತಾಡ್ತೀನಿ ಸಕ್ಸಸ್ ಫಂಕ್ಷನ್ ಅಲ್ಲಿ ನಾನು ಮಾತಾಡ್ತೀನಿ. ಏನ್ ಮಾತಾಡ್ತೀರಾ? ಮುಗಿಸ್ತಾ ಇದ್ದೀನಿ ಸರ್, ಒಂದು ನಿಮಿಷ ಸರ್. ಮೇಡಮ್ ಏನ್ ನಿಮ್ದು ಬಂದಿರೋ ನಿಮ್ಗೆ ಏನು? ಅಯ್ಯೋ ನೀವೇ ನೋಡಿ ಮೇಡಮ್ ಹೋಗ್ಬಿಡ್ತೀರಾ ನೀವು? ಮತ್ತೆ ಸರ್ ಮುಗಿಸ್ಬಿಡ್ತೀವಿ, ಒಂದೇ ನಿಮಿಷ. ನೀವಿದ್ರಿ ನೀವು ಮಾತಾಡಿ. ಆಕ್ಚುಲಿ ನಾನು ಮತ್ತೆ ಓಂ ಪ್ರಕಾಶ್ ಸರ್ ಅವರು ಬಿಗ್ ಬಾಸ್ ಅಲ್ಲೂ ಒಂದೇ ಸೀಸನ್ ಇದ್ವಿ, ನಿಮಗೆಲ್ಲ ಗೊತ್ತಿರ್ಬೋದು. ಸೊ ಅದಾದ್ಮೇಲೆ ನಾವು ಭೇಟಿ ಆಗಿದ್ದು ಇವತ್ತು ಅಲ್ಲಿ ಒಂದು ಸಿನಿಮಾ ಮಾಡೋಣ ಅಂತೆಲ್ಲ ಪ್ಲಾನ್ ಮಾಡಿದ್ವಿ, ಅದು ಆಗಿರಲಿಲ್ಲ. ಸೊ ಎನಿವೆ ಥ್ಯಾಂಕ್ ಯು ಹರ್ಷಿಕಾ ಅವರು. ಪ್ರೆಗ್ನೆಂಟ್ ಇದ್ರು ಕೂಡ ಈ ವಯಸ್ಸು ಸಾರಿ ಈ ವಯಸ್ಸಲ್ಲಿ 3 ವಾರ ಇದ್ರು ಕೂಡ ನಮ್ಮ
ನೀವು ನನ್ನ ಕನ್ಫ್ಯೂಸ್ ಮಾಡ್ಬಿಟ್ಟಿದ್ದೀರಿ. ಸೊ ಥ್ಯಾಂಕ್ ಯು ಅವ್ರಿಗೆ. ಆಕ್ಚುಲಿ ತುಂಬಾ ಕಷ್ಟಪಟ್ಟಿದ್ದಾರೆ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸೆಟಲ್ ಕೂತ್ಕೊಂಡು ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳನ್ನ ಹ್ಯಾಂಡಲ್ ಮಾಡ್ಕೊಂಡು ಎಲ್ಲ ಮಾಡಿದ್ದಾರೆ. ನನಗೆ ಊಟ ತರಿಸೋದು, ಆಮೇಲೆ ಚೇಚಿಗೂ ಕೂಡ ಸ್ಪೆಷಲ್ ಏನಾದ್ರು ಮಾಡಿ ತರಿಸೋದು, ಚೇಚಿ ಜೊತೆ ಕೂತ್ಕೊಳ್ಳೋದು, ಅವ್ರನ್ನ ನೋಡ್ಕೊಳ್ಳೋದು, ನಮ್ಮನ್ನ ನೋಡ್ಕೊಳ್ಳೋದು, ಪಾಪುನ ನೋಡ್ಕೊಳ್ಳೋದ್ರ ಜೊತೆ ಇದನ್ನೆಲ್ಲ ಮಾಡಿದ್ದಾರೆ. ಸೊ ಹರ್ಷಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಹೀಗೆ ಇರ್ಲಿ. ಅವ್ರಿಬ್ರು ಕಷ್ಟನ ಮನೇಲಿ ಮಾತಾಡ್ಕೊಳಕ್ ಹೇಳಿ. ಕರ್ತವ್ಯ ನೀವು ಮಾಡಿದ್ದೀರಾ. ಏನ್ರಿ ಬಂದಿರೋದು ನಿಮ್ಗೆ? ನಿಮ್ ಗಂಡ ಇರುವಾಗ ನಿಮ್ಗೆ ಇಷ್ಟ ಇಲ್ವಾ? ನಾಲ್ಕು ಜನ ನೋಡಿ ಇಷ್ಟಪಡೋದು ಇಷ್ಟ ಇಲ್ವಾ? ಮತ್ತೆ ಅದಕ್ಕೆ ತಾನೇ ಕಷ್ಟಪಡ್ತಿದ್ದೀರಾ. ಪಡಿ. ಯಾರು ಹೇಳಿದ್ರು ನಿಮ್ಗೆ ಕಷ್ಟಪಡ್ತು ಅಂತ? ಆಯ್ತು ಸರ್. ಏನ್ರಿ ಬಂದಿತ್ತು? ಯಾಕ್ರಿ ಹಿಂಗ್ ಗೋಳಿ ಆಯ್ತು ಥ್ಯಾಂಕ್ ಯು. ಆಯ್ತು ಸರ್, ನೀವ್ ಹೇಳಿದಕ್ಕೆಲ್ಲ ಜೈ. ನೀವ್ ಹೇಳಿದ ಅದೇ. ಸೊ ನಮ್ಮ ಸಿನಿಮಾದ ಹೀರೋ, ನಮ್ಮ ಸಿನಿಮಾದ ಕಥಾನಾಯಕಿ, ನಮ್ಮ ಸಿನಿಮಾದ ಹೀರೋ ಹೀರೋಯಿನ್ ಪ್ರತಿಯೊಂದು ನಮ್ಮ ಸಿನಿಮಾದ ಬುಲ್ಲಿ ಸಿನಿಮಾದಲ್ಲಿ ಬುಲ್ಲಿಯ ತಾಯಿ ಪಾತ್ರ, ಯಶೋಧ ಪಾತ್ರದಲ್ಲಿ ನಮ್ಮೆಲ್ಲರ ಮನಸ್ಸನ್ನ ಖುಷಿ ಪಡಿಸೋ ಹಾಗೆ ನಮ್ಮೆಲ್ಲರನ್ನ ತುಂಬಾ ಪ್ರೀತಿಯಿಂದ ಆಕ್ಟ್ ಮಾಡಿರೋಂಥ ನಮ್ಮ ಲೆಜೆಂಡ್ರಿ ಸೂಪರ್ ಸ್ಟಾರ್ ಊರ್ವಶಿ ಮ್ಯಾಮ್ ಅವ್ರು ಮಾತಾಡ್ತಾರೆ. ಮ್ಯಾಮ್, ನಿಮ್ಗೆ ಏನ್ ಮಾತಾಡ್ಬೇಕು? 2 ವರ್ಡ್ ನೀವು ಮಾತಾಡಿ. ಯಾವಾಗಲೂ ಗೊತ್ತು, ಎಲ್ರಿಗೂ ಗೊತ್ತು, ಅದು ಅವ್ರಿಗೆ ಗೊತ್ತು, ಎಲ್ರಿಗೂ ಗೊತ್ತು. ನಾನು ಬಿಫೋರ್ ದ ಫಿಲ್ಮ್ ನಾನು ಮಾತಾಡಲ್ಲ ಜಾಸ್ತಿ ಆ ಫಿಲ್ಮ್ ಬಗ್ಗೆ. ನಾನು ಪ್ರೇಯರ್ ಮಾಡ್ತೀನಿ. ಈ ಸಂತೋಷ ಒಂದು 100 days ಫಂಕ್ಷನ್, ಆ ಫಂಕ್ಷನಲ್ಲಿ ನಿಮ್ಗೆಲ್ಲರೂ ಜೊತೆಲಿ ನನಗೆ ಮಾತಾಡಬೇಕು. ನೀವು ಇಲ್ಲಿರೋ ಎಲ್ಲರೂ ಬರಬೇಕು. ನೀವು ಒಳ್ಳೆಯ ಸಿನಿಮಾ ಅಂತ ಪ್ರೇಯರ್ ಮಾಡ್ತಾ ಇದ್ದೀವಿ. ಓವರ್ ಕಾನ್ಫಿಡೆನ್ಸ್ ಅದು ಇಲ್ಲ ನನಗೆ. ಬಟ್ ನಿಮ್ಗೆ ಗೊತ್ತು, ಒಂದೊಂದು ಪಿಕ್ಚರ್ ನಾನು ಮಾಡಿರೋ ಪಿಕ್ಚರೆಲ್ಲ ಫ್ರಮ್ ಶ್ರಾವಣ ಬಂತು ಗೊತ್ತು. ನಾನು ಕನ್ನಡ ಇಂಡಸ್ಟ್ರಿ ಜೊತೆಲಿ ನನಗೆ ಒಂದು ದೈವಿಕ ಒಂದು ಸಂಬಂಧ ಇದೆ. ಬಿಕಾಸ್ ಅಪ್ಪಾಜಿ ಫಿಲ್ಮಲ್ಲಿ ನಾನು ಬಂದೆ. ಆವತ್ತಿಂದ ಎಲ್ಲ ಜನ್ರೇಷನಲ್ಲೂ ನಾನು ಒಬ್ಬೊಬ್ಬರ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಅಂಬಿಯನ್ನ, ಅನಂತನಾಗ್ ಸರ್, ಶಂಕರ್ನಾಗ್ ಸರ್, ಅಂಡ್ ರವಿ ಸಾರ್, ವಿಷ್ಣು ಸಾರ್, ಎಲ್ಲರ ಜೊತೆಯಲ್ಲಿ ನಾನು ವರ್ಕ್ ಮಾಡಿಬಿಟ್ಟೆ. ಈಗ ಈ ಜನ್ರೇಷನ್ ಆಮೇಲೆ ರಮೇಶ್ ಅವರು, ನಾರಾಯಣ್ ಅವರು, ಕೋಮಲ್ ಅವರು, ಅವರ ಜೊತೆಯಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವರ 2 ಪಿಕ್ಚರ್ಸ್ ನಾನು ಮಾಡಿದೆ. ದೊಡ್ಡ ಡೈರೆಕ್ಟರ್ ಅವರು ಫಸ್ಟ್ ಟೈಮ್ ಕಾಮಿಡಿ ಪಿಕ್ಚರ್ ಮಾಡಿದಾಗ ನನ್ನನ್ನು ಕರೆದು, ಮ್ಯಾಮ್ ನೀವಿದ್ರೆ ನನಗೂ ಕಾನ್ಫಿಡೆನ್ಸ್ ಆಗುತ್ತೆ ಬನ್ನಿ ಅಂತ ಹೇಳಿ. ಸೊ ಇಲ್ಲಿರೋ ಡೈರೆಕ್ಟರ್ಸ್, ಇಲ್ಲಿರೋ ಆ್ಯಕ್ಟರ್ಸ್ ಎಲ್ಲರೂ ನನ್ನನ್ನು ರೆಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ತುಂಬ ಒಳ್ಳೆ ವಿಷಯ. ಅಂದರೆ ಥ್ಯಾಂಕ್ಸ್ ಹೇಳಬೇಕು. ನಾನು ಮರೆಯೋದೇ ಇಲ್ಲ. ನಾನು ಇದಕ್ಕಿಂತ ದೊಡ್ಡ ಗ್ಯಾಪ್ ಆಯಿತು ಒಂದು ಟೈಮಲ್ಲಿ ತಮಿಳ್ ಫಿಲಿಮ್ಸು, ಅಲ್ಲೇ ನಾನು ಹೀರೋಯಿನ್ ಆಗಿ ಬಂದೆ. ಆದರೆ ಕನ್ನಡದಲ್ಲಿ ಒಂದು 10 years ಆಯಿತು. ನೀನು ಯಾವಾಗ ಏನಾಯಿತು ಕನ್ನಡದಲ್ಲಿ ಪಿಕ್ಚರ್ಸ್ ಎಲ್ಲ ಕತೆ ಹೇಳ್ತಾರೆ, ನಮಗೆ ಒಂದು ಅಟ್ಯಾಚ್ಮೆಂಟ್ ಇರಲ್ಲ ಆ ಸ್ಟೋರಿ. ಸೊ ಈ ಕತೆ ನನಗೋಸ್ಕರ ಅಷ್ಟೊಂದು ಸಫರ್ ಮಾಡಿ ಹರ್ಷಿ ಬುವ ಇಬ್ಬರು ಚೆನ್ನೈ ಬಂದು, ಅನೂಪ್ ಎಲ್ಲರೂ ಬಂದು ಆ ಕತೆ ಹೇಳ್ತಾ, ಇದಕ್ಕೆ ನನ್ನನ್ನು ಕರೆದ್ರ ನಾನು ಮಿಸ್ ಮಾಡಬಾರ್ದು ಒಂದು ಮಲಯಾಳಂ ಪಿಕ್ಚರ್. ಆಗಲೇ ನಾನು ಸ್ವಲ್ಪ ಎಕ್ಸರ್ಸೈಸ್ ಮಾಡಿ ಪೋಸ್ಟ್ಪೋನ್ ಮಾಡಿ ನಾನು ಬಂದೆ. ಇಲ್ಲಿ ಬಂದ ಮೇಲೆ ನಾನು ಫೀಲ್ ಮಾಡಿದೆ, ಅಯ್ಯೋ ಈ ಪಿಕ್ಚರ್ ನಾನು ಮಾಡಲಿಲ್ಲ ಅಂದರೆ ದೊಡ್ಡ ಮಿಸ್ಟೇಕ್ ಆಗಬೇಕು ಅಂತ. ಸೊ ಅದು ಪಡಂ ರಿಲೀಸ್ ಆದ ಮೇಲೆ ಅದು ಇದು ಹಾಗೆ ಇರುತ್ತೆ. ನಾನು ಜಾಸ್ತಿ ಹೋಪ್ ಕೊಡೋದು ನನಗೆ ಯಾವಾಗಲೂ ಇಷ್ಟ ಇಲ್ಲ. ನಿಮಗೆಲ್ಲರಿಗೂ ಗೊತ್ತು, ಹಳೆ ಜನ್ರೇಷನ್ ಅವ್ರಿಗೆಲ್ಲ ಗೊತ್ತು. ಸರ್ ಇದಾರಲ್ಲ, ಫೋಟೋಗ್ರಾಫರ್ ಸರ್ ಇದಾರಲ್ಲ, ಅವ್ರಿಗೆ ಗೊತ್ತು ಎಲ್ರಿಗೂ. ಅವರಪ್ಪ ನಂತರ ಯಾವಾಗಲೂ ಹೇಳ್ತಾರೆ, ಈ ಕ್ಯಾರೆಕ್ಟರ್ ಹೇಗೆ ನೀವು ಸೆಲೆಕ್ಟ್ ಮಾಡೋದು, ಅದು ಒಂದು ದೊಡ್ಡ ವಿಷಯ. ನಾನು ಹೇಳೋದಕ್ಕೆ ಯಾವಾಗಲೂ ಒಂದೇ ಮಾತು, ಇದು ಆ ದೇವರು ಕೊಟ್ಟರು, ಅದೇ ಥ್ರೂ ದಮ್. ಅದಕ್ಕೆ ಇವರಿಬ್ಬರು ಅನೂಪ್ ಎಲ್ಲರೂ ಇಲ್ಲಿ ಬಂದ ಮೇಲೆ ಈ ಜನ್ರೇಷನ್ದಾಗ ಇವರು ಒಳ್ಳೆ ಕಾಮಿಡಿ ಮಾಡಿದ್ರು. ಕಾರ್ತಿಕ್, ಬುವಾ ಫಸ್ಟ್ ಒಂದು ಚೇಚಿ ನಾನು ಆಗೋಲ್ಲ ಚೇಚಿ ಕಾಮಿಡಿ ಪಿಕ್ಚರ್ಸ್ ಏನು ನಾವು ಮಾಡಲಿಲ್ಲ, ಟೈಮಿಂಗ್ ಎಲ್ಲ ನನಗೆ ಗೊತ್ತಿಲ್ಲ, ನೀವು ಇದರಿಂದ ಒಂದೇ ಒಂದು ನಂಬಿಕೆ ನನಗಿದೆ, ಏನು ಕಾನ್ಷಿಯಸ್ ಆಗಬೇಡ, ಹೋಗು ಬರುತ್ತೆ. ಅಯ್ಯೋ ನಾನು ಕಾಮಿಡಿ ಮಾಡಬೇಕಲ್ಲ ಅಂತ ಟೆನ್ಷನ್ ತೆಗೆಯೋದು ಬೇಡ. ಟೆನ್ಷನ್ ಆಗಿ ಇದು ಆ್ಯಕ್ಟ್ ಮಾಡೋದಲ್ಲ, ಕಾಮಿಡಿ ಆರಾಮಾಗಿರಬೇಕು ಅಂತ. ಬಟ್ ಸೂಪರಾಗಿ ಬಂದಿತ್ತು. ಒಂದು ಹೊಸ ಭುವನ್ ನೀವು ನೋಡಿದ್ದೀರಿ ಈ ಪಿಕ್ಚರಲ್ಲಿ. ಡೆಫಿನೆಟ್ಲಾಗಿ ಈ ಪಿಕ್ಚರ್ ಒಂದು ಚೇಂಜ್ ಆಗುತ್ತೆ. ಭುವನಿಗೆ ಇನ್ನೊಂದು ಏನು ಹೇಳೋದು, ಇನ್ನೊಂದು ರೂಟ್
ಬರುತ್ತೆ ಡೆಫಿನೆಟ್ ಆಗಿ. ಆ್ಯಂಡ್ ಅದರ್ ಲ್ಯಾಂಗ್ವೇಜು ಆಲ್ಸೋ. ಈಗೆಲ್ಲ ಪಿಕ್ಚರ್ಗಳು ಪ್ಯಾನ್ ಇಂಡಿಯನ್ ಪಿಕ್ಚರ್ಸ್, ಈ ಲ್ಯಾಂಗ್ವೇಜು ಆ ಲ್ಯಾಂಗ್ವೇಜು ಅಂತ ಇಲ್ಲ. ಸೊ ಚೆನ್ನಾಗಿ ಬರುತ್ತೆ ಅಂತ ಒಂದು ನಂಬಿಕೆ. ಇಂದು ಸರ್ಪ್ರೈಸ್ ಇದೆ, ಅದು ಹಿಂಗೆ ಹೇಳ್ತಾರ ಇಲ್ಲ ಅಂತ ಗೊತ್ತಿಲ್ಲ. ಅದು ಹರ್ಷಿ ಯಾರು ಓಂ ಪ್ರಕಾಶ್ ಅವರು ಆ್ಯಕ್ಚುಲಿ ನಾನು ಸ್ವಲ್ಪ ಮರೆದ್ಬಿಟ್ಟೆ. ಈಜುವ ನಿನಗಾಗಿ ಫಿಲ್ಮ್, ಆ ಫಿಲ್ಮ್ ಅಸಿಸ್ಟೆಂಟ್ ಡೈರೆಕ್ಟರ್ ಅವರೇ ಹೇಳಿದರು, ಇಷ್ಟೊಂದು ವರ್ಷ ಆಯಿತು ಅವ್ರ ಅಪ್ಪ ಜೊತೆಲಿ ನಾನು ವರ್ಕ್ ಮಾಡಿದೆ. ನಾನು ನನ್ನ ಹೆಂಡತಿ ಆ ಪಿಕ್ಚರಲ್ಲಿ ವರ್ಕ್ ಮಾಡಿದೆ. ಇವರ ಜೊತೆ ನಾನು ಒಂದು ಕ್ಯಾರೆಕ್ಟ್ರು ಅದಾದ್ರಲ್ಲೂ ಇದ್ರು ಆ ಕ್ಯಾರೆಕ್ಟ್ರು ವಡಿವೇಲ್ ಕ್ಯಾರೆಕ್ಟರ್ ಸರ್. ಅದು ಒಳ್ಳೆ ಕ್ಯಾರೆಕ್ಟರ್, ಒಳ್ಳೆ ಕಾಂಬಿನೇಷನ್ ಈ ಪಿಕ್ಚರಲ್ಲಿ. ಆ್ಯಕ್ಚುಯಲ್ ಕಾಂಪಿಟೇಷನ್ ನಮ್ಮ ಇಬ್ಬರಿಗೂ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಕೊಚ್ಚು ಎಲ್ಲ ಹೇಳ್ಬಾರ್ದು, ಪಿಕ್ಚರ್ ಬಗ್ಗೆ ಏನು ಹೇಳ್ಬಾರ್ದು. ನಾನೇನು ಹೇಳಲ್ಲ, ಇದೊಂದು ಸಸ್ಪೆನ್ಸು. ನೀವು ನೋಡ್ಬೇಕು, ನೀವು ನೋಡಿ ನೀವು ಹೇಳಿ ಎಲ್ಲ ಮುಂದೆ ಆದರೆ ಏನು. ಈಗ ಇನ್ನೊಂದು ಶೆಡ್ಯೂಲ್ ಇದೆ, ಶೂಟಿಂಗ್ ಬೇರೆ. ಏನು ಹೇಳಲ್ಲ ನಾನು, ಸ್ವಲ್ಪ ವಿಲ್ಲಿ ಅಷ್ಟೇ. ನೋಡಿ ಆ ಪಿಕ್ಚರ್ ನೋಡಿ, ಸೇಮ್ ಆ ಥರದ್ದು ಒಂದು. ಓಕೆ, ಆ್ಯಂಡ್ ಥ್ಯಾಂಕ್ ಯು ಎವ್ರಿಬಡಿ, ಥ್ಯಾಂಕ್ ಯು ಎವ್ರಿ ಆಲ್ವೇಸ್ ಯು ಪೀಪಲ್ ಆರ್ ಸಪೋರ್ಟಿಂಗ್ ಮೀ ಫಾರ್ ದಿಸ್ ಫಿಲ್ಮ್ ಆಲ್ಸೋ. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಅಯ್ಯೋ ಥ್ಯಾಂಕ್ ಯು ಸೊ ಮಚ್. ಕನ್ನಡ ನನ್ನನ್ನು ಬಿಡೋಲ್ಲ ಕನ್ನಡ ಇಂಡಸ್ಟ್ರಿ, ಬಿಕಾಸ್ ನನಗೆ ಗೊತ್ತು ಅದು ಅಲ್ವಾ. ಅಪ್ಪಾಜಿ ಜೊತೆಯಲ್ಲಿ ನಾನು ಶ್ರಾವಣ ಒಂದು ಮಾಡಿದೆ, ಅದರಲ್ಲಿ ಒಂದು ಸಾಂಗು ಮೇರಿ 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 ಅಂತ ಒಂದು ಸಾಂಗು. ಮತ್ತೆ ನಾನು ಅಪ್ಪು ಜೊತೆ ಅದು ಮಾಡಿದೆ. ಯಾವ ಪಿಕ್ಚರ್ ಅಂತ ಗೊತ್ತಾಗಲ್ಲ. ನಾನು ಚಕ್ಲೇಶ್ವರದಲ್ಲಿ ಬಂದು ಒಂದು ಸಾಂಗ್ ಮಾತ್ರ, ರಾಜ್. ನಾನು ಏನೂ ಗೊತ್ತಿಲ್ಲ, ನನಗೆ ಅಪ್ಪು ಫೋನ್ ಮಾಡಿದ್ರು, ಅಕ್ಕ ಬಾಕ ನೀನು ಸ್ವಲ್ಪ ಏನೇನೋ ಕ್ಯಾರೆಕ್ಟರ್ ಮಾಡಿದ್ದೀರಾ, ನನಗೊಂದು 5-6 ಇಯರ್ಸ್ ಡಿಫ್ರೆನ್ಸ್ ಇದೆ, ನೀನು ಯಾಕೆ ಮದರ್ ಕ್ಯಾರೆಕ್ಟರ್ ಎಲ್ಲ ಮಾಡ್ತಾ ಇದ್ದೀನಿ, ನೀನು ಗ್ಲಾಮರ್ ಮಾಡಲ್ಲ ಕಾನೂನು ಅಂತ ಹೇಳಿದೆ. ಓಕೆ ಬಾ ನಿನ್ನ ಸಾಂಗು ನಮ್ಮಿಬ್ಬರಿಗೂ ಡ್ಯಾನ್ಸ್ ಮಾಡೋಣ ಬಾ ಅಂತ ಹೇಳಿದ್ರು. ಇಲ್ಲೊಂದು ಥಿಯೇಟ್ರಲ್ಲಿ ಮಾಡಿದ್ರು, ಸಂತೋಷ್ ಥಿಯೇಟ್ರಲ್ಲಿ, ಇಲ್ಲಿ ಬೆಂಗಳೂರಲ್ಲಿ. ಏನು ಬೇರೆ ಒಂದು ಥಿಯೇಟ್ರಲ್ಲಿ. ನಾನು ಅಲ್ಲಿಂದ ಬೈ ರೋಡ್ ಬಂದು ಬೈ ರೋಡ್ ಹೋದೆ, 1 hour ಶೂಟಿಂಗ್. ಅದೇನು ಗೊತ್ತಿಲ್ಲ ನನಗೆ, ನನ್ನ ಇದು ಮಾತ್ರ ಗೊತ್ತು. ಐ ಡಿಡ್ಂಟ್ ಸೀ ದ ಫಿಲ್ಮ್. ಓಕೆ ಅದೆಲ್ಲ ಒಂದು ಅದೃಷ್ಟ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಚಿತ್ರದ ನಾಯಕ ನಟಿ ಯಾರು ಅಂತ ಆಗ್ಲಿಂದ ಎಲ್ಲಾರು ಕೇಳ್ತಾ ಇದ್ರಿ. ಯಾರಾದ್ರೂ ಗೆಸ್ ಮಾಡ್ತೀರಾ? ಗೆಸ್ ಮಾಡಿ. ಎನಿ ಗೆಸಸ್? ನಿಮ್ಗೆ ಐ ಆಮ್ ಶ್ಯೂರ್ ಗೆಸ್ ಮಾಡಕ್ಕೆ ಆಗಲ್ಲ. ದಿಸ್ ಇಸ್ ಎಸ್ ವಾಸು ಸರ್, ಯು ಆರ್ ರೈಟ್. ಊರ್ವಶಿ ಮ್ಯಾಮ್ ಮಗಳು ತೇಜ ನಮ್ಮ ಸಿನಿಮಾದ ನಾಯಕ ನಟಿ. ಸೊ ತೇಜ ಕನ್ನಡಕ್ಕೆ ನಮ್ಮ ಸಿನಿಮಾದ ಮೂಲಕ ಲಾಂಚ್ ಆಗ್ತಾ ಇದ್ದಾರೆ. ಸೊ ದಟ್ ಇಸ್ ದ ಮೋಸ್ಟ್ ಬಿಗ್ಗೆಸ್ಟ್ ಸರ್ಪ್ರೈಸ್. ಎಸ್, ಕಾಂಬಿನೇಷನ್ ಫಿಲಿಮ್. ದರ್ ಆರ್ 3-4 ಮಲಯಾಳಂ ಫಿಲ್ಮ್ಸ್ ಆರ್ ದೇರ್ ಜೊತೆಲಿ ಮಾಡೋದಕ್ಕೆ. ತಮಿಳ್ ಪಿಕ್ಚರು ಇದೆ ನೋಡಿ. ಆ ಒಂದು ಡಿವೈನ್ ಸಂಬಂಧ ಅಂತ ಹೇಳಿ ಫಸ್ಟ್ ಕನ್ನಡ ಫಿಲ್ಮೇ ಆ್ಯಕ್ಟ್ ಮಾಡೋದು ನಾವು ಇಬ್ಬರು ಒಂದು ಫಿಲ್ಮಲ್ಲಿ. ಅಲ್ಲಲ್ಲ, ಅವಳು ಮಲ್ಟಿನ್ಯಾಷನಲ್ ಕಂಪನಿ ಕೆಲಸ ಮಾಡ್ತಾ ಇದ್ದಾಳೆ. ಇಲ್ಲಿ ನಮ್ಮ ಕೋರಮಂಗಲ ಕ್ರೈಸ್ಟ್ ಕಾಲೇಜ್ ಓದಿದ್ಲು, ಇಲ್ಲೇ ಕೆಲಸ ಮಾಡ್ತಿದ್ದು. ಈಗ ಒಂದು ಲೀವ್ ತಗೊಂಡು. ಹೌದು, ಅವರು ಆಕ್ಚುಲಿ ಶೀಸ್ ಆಕ್ಚುಲಿ ಡೂಯಿಂಗ್ ಕಪಲ್ ಆಫ್ ತಮಿಳ್ ಸಿನಿಮಾಗಳು. ತಮಿಳ್ ಸಿನಿಮಾ ಮಾಡ್ತಿದ್ದಾರೆ, ಮಲಯಾಳಂ ಕೂಡ ಜೇಚಿ ಜೊತೆ ಕಾಂಬಿನೇಷನ್ ಇದೆ. ನಮ್ಮ ಸೆಟ್ಟಿಗೆ ಬಂದಿದ್ರು, ಅವ್ರ ಜೊತೆ ನಮ್ಮ ಸೆಟ್ಟಿಗೆ ಬಂದಿದ್ರು. ನಮ್ಮ ಡೈರೆಕ್ಟರ್ ಹೇಳಿದ್ರು, ಮ್ಯಾಮ್ ತುಂಬಾ ಚೆನ್ನಾಗಿದ್ದಾರೆ ನೋಡಿ ಮ್ಯಾಮ್ ಮಾತಾಡಿ ಅಂತ. ಬಟ್ ನಮಗೇನಂದ್ರೆ ಆಬ್ವಿಯಸ್ಲಿ ಲಾಂಚ್ ಅಂತ ಹೇಳಿದಾಗ ತುಂಬಾ ದೊಡ್ಡದಾಗಿ ಪ್ಲಾನ್ ಮಾಡಿರ್ತಾರೆ. ಊರ್ವಶಿ ಮ್ಯಾಮ್ ಮಗಳು ಅಂತ ಹೇಳಿದ ತಕ್ಷಣ ಶೀ ಈಸ್ ಬಿಸಿ. ನಮಗೆ ಗೊತ್ತು ಅವರು ಶೀ ಇಸ್ ಡೂಯಿಂಗ್ ಅ ಲಾಟ್ ಆಫ್ ಫಿಲ್ಮ್ಸ್ ಅಂತ. ಸುಮ್ಮನೆ ಒಂದು ಟ್ರೈ ಕೊಡೋಣ, ಕೇಳೋದ್ರಲ್ಲಿ ಏನು ತಪ್ಪಿಲ್ಲಲ್ಲ ಸರ್. ಆದ್ರೆ ನಮ್ಮ ಅದೃಷ್ಟ ಅನ್ನೋ ರೀತಿಯಲ್ಲಿ ಕೇಳಿದ್ವಿ. ಮ್ಯಾಮ್ ಈ ತರ ನಮ್ಮ ಸಿನಿಮಾದಲ್ಲಿ ಆಕ್ಟ್ರೆಸ್ ಇನ್ನೂ ಫೈನಲ್ ಆಗಿಲ್ಲ, ಒಂದಷ್ಟು ಹೆಸರುಗಳಿದೆ, ಬಟ್ ನಾವಿನ್ನೂ ಫೈನಲ್ ಮಾಡೋಕ್ಕಾಗಿಲ್ಲ. ಸೊ ನಿಮ್ಮ ಮಗಳು ಬ್ಯುಸಿ ಇದ್ದಾರೆ ಅಂತ ನಮಗೆ ಗೊತ್ತು, ಬಟ್ ನಮ್ದು ಇಷ್ಟೇ ಡೇಟ್ಸ್ ಇರುತ್ತೆ, ಆಗುತ್ತಾ ಅಂತ ಒಂದು ಮಾತು ಕೇಳಿದ್ವಿ. ವೈ ನಾಟ್
ನಾಟ್ ನೋ, ಖಂಡಿತ. ಯಾಕೆ, ಕತೆ ತುಂಬಾ ಚೆನ್ನಾಗಿದೆ, ನೀವು ಡೈರೆಕ್ಟರ್ ಹತ್ರ ಒಂದ್ಸತಿ ನರೇಶನ್ ಕೇಳಿಸ್ಬಿಡಿ, ವೈ ನಾಟ್ ಅಂತ. ನಮ್ಗೆ ನಿಜವಾಗ್ಲೂ ಅದೊಂಥರ ಬಯಸದೆ ಬಂದ ಭಾಗ್ಯ ಅಂತ ಹೇಳ್ತಾರ ಆ ತರ. ಅಂಡ್ ಎಷ್ಟೋ ಸಿನಿಮಾಗಳು ನಾವೇ ನೋಡಿದೀವಿ. ಮಲಯಾಳಂ ಪ್ರೊಡ್ಯೂಸರ್ಸ್ ಎಲ್ಲ ನಮ್ಮ ಸೆಟ್ಟಿಗೆ ಬರ್ತಾರೆ ಚೇಚಿನ ಮೀಟ್ ಮಾಡಕ್ಕೆ. ಅವ್ರೆಲ್ಲರದು ಏನಂದ್ರೆ, ನಿಮ್ದು ಮಗಳದು ಲಾಂಚ್ ನಮ್ಮ ಸಿನಿಮಾದಿಂದ ಆಗ್ಬೇಕು, ಅವ್ರ ಮಲಯಾಳಂ ಸಿನಿಮಾ ಮಾಡ್ಬೇಕು ಅಂತ ಅವ್ರಿಬ್ಬರನ್ನ ಇಟ್ಕೊಂಡು, ಆ ತಾಯಿ ಮಗಳು ಒಂದೇ ಸಿನಿಮಾದಲ್ಲಿ ಕಾಣಿಸ್ಕೋಬೇಕು, ಅದು ನಮ್ಮ ಸಿನಿಮಾದಲ್ಲಿ ಅಂತ. ಬಟ್ ಆ ದೇವ್ರು ಹೆಂಗೆ ನಮಗೆ ಅದೃಷ್ಟ ಕೊಟ್ಟಿದ್ದಾರೆ ಅದು ಅಂತ ನನಗೆ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಶೆಡ್ಯೂಲ್ ತೇಜ ಜೊತೆಗೆ, ತೇಜ ಊರ್ವಶಿ ಅವ್ರ ಜೊತೆಗೆ ಇರುತ್ತೆ. ಸೊ ಆ ಶೆಡ್ಯೂಲ್ ಅಲ್ಲಿ ಮತ್ತೆ ನಾವು ನಮ್ಮ ಮಾಧ್ಯಮ ಮಿತ್ರರನ್ನ ಕರಿತೀವಿ. ಅವಾಗ ತೇಜ ಇಂಟ್ರೊಡಕ್ಷನ್ ನಿಮ್ಮೆಲ್ಲರಿಗೂ ಆಗುತ್ತೆ. ಸೊ ಥ್ಯಾಂಕ್ ಯು ಚೇಚಿ. ನಮ್ಮ ಸಿನಿಮಾದ ಅದೃಷ್ಟ, ತಾಯಿ ಮಗಳು ಇಬ್ರು ನಮ್ಮ ಸಿನಿಮಾದಲ್ಲಿ ಒಟ್ಟಿಗೆ ಕಾಣಿಸ್ಕೊಂತಾರೆ. ಅಂಡ್ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನಮ್ಮ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ. ಪ್ರೊಫೆಷನಲಿ ನಾನು ಡೈರೆಕ್ಟರ್ ಅಷ್ಟೇ, ಬಟ್ ನಾವು ನಾಟಕ ಆರ್ಟಿಸ್ಟ್ ನಾನು ಕಂಡ್ಕೊಂಡಿದ್ದು ನಾನು ಮಾಡ್ತಾ ಇರ್ತೀನಿ ಪಾತ್ರಗಳನ್ನ. ಮೇಡಮ್ ಜೊತೆ ನಾನು ಮೇಡಮ್ ದೊಡ್ಡ ಫ್ಯಾನ್. ನಾನು ಆ್ಯಕ್ಚುಲಿ ರಾಮಾಶ್ರಮ ಡ್ರಾಮಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಅವ್ರು ಮಾಡ್ತಿದ್ದಾರೆ ಅಂತ ಪಿಕ್ಚರಲ್ಲಿ ಅಂದ ತಕ್ಷಣ ನಿಜವಾಗ್ಲೂ ನಾನು ತುಂಬ ಖುಷಿಯಾದೆ. ಅಲ್ಲಿ ಅವ್ರ ಜೊತೆನೇ ಪಾತ್ರ ಇತ್ತು, ತುಂಬ ಖುಷಿ ಆಯಿತು. ಡೈರೆಕ್ಟ್ರು ಒಂದು ಒಳ್ಳೆ ಪಾತ್ರ ನನ್ನ ಕೈ ಮಾಡಿಸ್ಬೇಕು ಅಂತ. ಬಟ್ ಈ ಪಾತ್ರ ಮಾಡೋದಕ್ಕೆ ಕಾರಣ ನಮ್ಮ ಕೂರ್ಗೆ ಹುಡುಗಿ ಹರ್ಷಿತಪ್ಪನ ಅವರೇ ಗಲಾಟೆ ಮಾಡಿ, ಇಲ್ಲ ಅವನಿಗೆ ಹಾಕ್ಬೇಕು ಆ ಕ್ಯಾರೆಕ್ಟ್ರು ಕ್ಯಾರೆಕ್ಟರ್ ಮಾಡ್ತಾನೆ ಹುಡುಕ್ರಿ ಅಂತೇಳಿ ಹುಡುಕಿಸಿ ಮಾಡಿ ನನಗೆ ಈ ಪಾತ್ರ ಮಾಡಿಸಿದ್ರು. ನನಗೆ ಮೇಡಮ್ ಜೊತೆ ಕೆಲಸ ಮಾಡಿದಾಗ ನಿಜವಾಗ್ಲೂ ನನ್ನಲ್ಲೂ ಒಬ್ಬ ಕಲಾವಿದ ಇದ್ದಾನೆ ಅಂತ ಅನಿಸಿದ್ದೆ ನನಗೆ ಇವ್ರ ಜೊತೆ ಕೆಲಸ ಮಾಡಿದಾಗ. ಅಷ್ಟು ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ ಮೇಡಮು, ತುಂಬ ಗ್ರೇಟ್. ಅವ್ರ ಜೊತೆ ಕೆಲಸ ಮಾಡೋದು ನಮ್ಮ ಪುಣ್ಯ ಅಂತ ನಾನು ಅನ್ಕೋತೀನಿ. ತುಂಬ ಚೆನ್ನಾಗಿದೆ ಪಾತ್ರ, ಇಸ್ ಗುಡ್. ಎಲ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ನಾನು ತುಂಬಾ ದೊಡ್ಡ ಆಪೋಸಿಟ್ ಬಡ್ಡಿ ಮಗ ಅಂತ ನಾನು ಕರೀತಾರೆ ತುಂಬಾ ಜನ. ಬಡ್ಡಿ ವ್ಯಾಪಾರಿ. ಏನಾದ್ರು 3 ವರ್ಷಕ್ಕೆ ಒಂದು ಕಾಟ ಕೊಡ್ತೀನಿ, 3 ವರ್ಷಕ್ಕೆ ತುಂಬಾ ಇದು ಮಾಡ್ತೀನಿ ಅಂದ್ರೆ ಹೀರೋಗಿ ಮತ್ತೆ ತಾಯಿ ಮಗನಿಗೆ ಇಬ್ಬರು ನಾನು ಅದು ನಾನೇ ಆ ಲೆವೆಲ್ ಕಾಟ ಕೊಡ್ತೀನಿ. ಅದನ್ನ ಅವರು ಸಹಿಸ್ಕೊಂಡು ಅವರು ಸರಿಯಾಗಿ ಹೋಗುದವ್ರ ಕ್ಯಾಲ್ಕುಲೇಷನ್. ಕಾಮಿಡಿ ಕಾಟ ಸರ್, ಕಾಮಿಡಿ. ನಾನೊಂದು ಸೀರಿಯಸ್ ಆಗಿ ಮಾಡಿದ್ರೆ ಯಾರು ಸಾರ್ ನೋಡ್ತಾರೆ. ನಮ್ಗೆ ಆ ಥರದ ಪಾತ್ರ ಮಾಡಿಸಿದ್ದಾರೆ. ಮೇಡಮ್ ಕೂಡ ತುಂಬಾ ಚೆನ್ನಾಗಿ ನನಗೆ ಸಖತ್ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ಸ್. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ಯ ಮಾತಾಡ್ತಾ ಇರೋದು. ಬುಳ್ಳಿ ಅನ್ನೋ ಫಿಲಮು ಥಿಯೇಟ್ರಲ್ಲಿ ರಿಲೀಸ್ ಆದಾಗ ಪ್ಲೀಸ್ ದಯವಿಟ್ಟು ಥಿಯೇಟ್ರಲ್ಲಿ ಹೋಗಿ ನೋಡಿ, ಓಕೆನಾ? ನೋಡಿದ್ರೆ ಏನ್ ಮಾಡ್ತೀಯ ಹೇಳು, ನೋಡಿಲ್ಲ ಅಂತಂದ್ರೆ ಏನಾಗುತ್ತೆ ಹೇಳು. ನೋಡಿಲ್ಲ ಅಂದ್ರೆ ಫನ್ ಮಿಸ್ ಮಾಡ್ಕೊಂತೀರಾ. ಥ್ಯಾಂಕ್ ಯು ಅನೂಪ್ ಸರ್. ನಾನು 2nd ಸ್ಟ್ಯಾಂಡರ್ಡ್ ಹೋಗ್ತಾ ಇರೋದು. ಅನೂಪ್ ಸರ್ ಫಿಲಮ್ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು. ಹಂಗೆ ಸ್ಕ್ರಿಪ್ಟು ಚೆನ್ನಾಗಿ ಬರ್ತಿದ್ದಾರೆ. ನೆಕ್ಸ್ಟ್ ಪಿಕ್ಚರಲ್ಲೂ ನನ್ನ ಹಾಕೊಳ್ತಾರೆ ಅಂತ. ಅದು ಹೇಳ್ಬಾರ್ದು, ಅದನ್ನ ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ನಮ್ಮ ಕ್ಯಾರೆಕ್ಟರ್ ಚಿಂಟು, ಅದನ್ನೆಲ್ಲ ಹೇಳ್ಬಾರ್ದು. ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ಅದೊಂಥರ ಮಜಾ, ಹೇಳಿದ್ರೆ ಒಂಥರ ಮಜಾ ಇರಲ್ಲ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಬಂದಿರೋ ಮಾಧ್ಯಮದವರಿಗೆ ನಮಸ್ಕಾರ. ಆ್ಯಕ್ಚುಲಿ ಅನೂಪ್ ಸರ್ ಈ ಕತೆ ಹೇಳ್ಬೇಕಾದ್ರೆ ತುಂಬ ನಕ್ಕಿದೀವಿ ನಾವು ಅವತ್ತು. ಆವಾಗಲೇ ನಮ್ಗೆ ಒಂಥರ ಈ ಸಿನಿಮಾ ಹಿಟ್ ಅಂತ ಒಂದು ಸ್ಟ್ರಾಂಗ್ ಫೀಲಿಂಗ್ ಇದೆ. ಸೊ ಆ ಥರ ಒಂದು ಒಳ್ಳೆ ನರೇಷನ್ ಕೊಟ್ಟಂತ ಅನೂಪ್ ಸರ್ಗೆ ಕಂಗ್ರ್ಯಾಚುಲೇಷನ್ಸ್. ಅದಾದಮೇಲೆ ಒಂದು ಸ್ಟಾರ್ ಸ್ಟಡೆಡ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ಹರ್ಷಿತ್ ಅವರು ಪರ್ಟಿಕ್ಯುಲರ್ ಆಗಿ ಆ ಪಾತ್ರಕ್ಕೆ ಇದೇ ಕ್ಯಾರೆಕ್ಟರ್ ಇವರೇ ಬೇಕು ಅಂತ ಆಯ್ಕೆ ಮಾಡಿರೋಂಥ ತುಂಬ ಅತ್ಯದ್ಭುತ ಕಲಾವಿದಿದ್ದಾರೆ. ಆಮೇಲೆ ಸುಮಾರು ವರ್ಷಗಳ ನಂತರ ಊರ್ವಶಿ ಮೇಡಮ್ನ ಮತ್ತೆ ಕನ್ನಡಕ್ಕೆ ಕರ್ಕೊಂಡ್ಬಂದ ಹೆಗ್ಗಳಿಕೆ ನಮ್ಮಲ್ಲಿದೆ. ನಂತರ ಭುವನ್ ಅವರ ರಿಯಲ್ ಲೈಫಲ್ಲಿ ನಾವು ಹೆಂಗೆ ನೋಡಿದೀವೋ ಅದೇ ಥರನೇ ಬುಲ್ಲಿ ಅಂತ ಹೇಳ್ಬೋದು. ಆ ಥರ ವೆರಿ ಆಕ್ಟಿವ್ ಪರ್ಸನ್. ಸೊ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಆಮೇಲೆ ಓಂ ಪ್ರಕಾಶ್ ಸರ್, ನಾನು ಅವ್ರೊಟ್ಟಿಗೆ ಒಂದು ಸಿನಿಮಾ ಕೆಲಸ ಮಾಡಿದ್ದೀನಿ. ಸೊ ಅದೊಂದು ಸೊ ಹಾಗಾಗಿ ತಂಡಕ್ಕೆ ಒಳ್ಳೇದಾಗಲಿ. ಆ್ಯಂಡ್ ವಿಲ್ ಬಿ ದೇರ್ ಟು ಸಪೋರ್ಟ್. ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ. ಈ ಮೂವಿ ಬಗ್ಗೆ ಹೇಳಬೇಕು ಅಂತಂದರೆ, ನನಗೆ ಮೊದಲು ಸಪೋರ್ಟ್ ಕೊಟ್ಟಿದ್ದು AVR ಗ್ರೂಪಿಂದ ಫಸ್ಟ್ ಸಪೋರ್ಟ್ ಸಿಕ್ತು ನನಗೆ.
AVR ಗ್ರೂಪ್ ಸಪೋರ್ಟ್ ಇಲ್ಲ ಅಂದರೆ ನಾನು ಈ ಮೂವಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಈ ಒಂದು ವೇದಿಕೆಯಲ್ಲಿ ತುಂಬ ಸೀನಿಯರ್ ಎಲ್ಲ ಆಕ್ಟರ್ಗಳಿದ್ದಾರೆ. ಸೊ ಈ ಬುಲ್ಲಿ ಅನ್ನೋ ಮೂವಿಗೆ ಸಂಬಂಧಿಸಿದಂಗೆ ಹೇಳೋದಾದರೆ, ಭುವನ್ ಅವರು ಬಿಟ್ಟರೆ ಈ ಬುಲ್ಲಿ ಅನ್ನೋ ಮೂವಿಗೆ ಇನ್ಯಾರು ಜಸ್ಟಿಫಿಕೇಶನ್ ಕೊಡೋಕ್ಕಾಗಲ್ಲ ಅಂದ್ಕೊಳ್ತೀನಿ. ಅಷ್ಟು ಎನರ್ಜೆಟಿಕ್ ಆಗ್ತಾರೆ ಅವರು. ಸೊ ನಮ್ಮ ಇನ್ನು ಊರ್ವಶಿ ಮೇಡಮ್ ಅವರು 729ನೇ ಮೂವಿ ಇಲ್ಲಿ ನಮ್ಮ ಈ ಕನ್ನಡದಲ್ಲಿ ಮಾಡ್ತಾ ಇರೋದು. ತುಂಬ ಖುಷಿ ಆಗ್ತಿದೆ. ನಮ್ಮ ಸಮೃದ್ಧ ಸ್ಟುಡಿಯೋ ಇದರಲ್ಲಿ ಬಂದಿರತಕ್ಕಂಥ ಮೂವಿಗೆ ಮೇಡಮ್ ಅವರು ಇಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಮತ್ತು ಓಂ ಪ್ರಕಾಶ್ ಸರ್ ಅವರು ಇದ್ದಾರೆ, ತುಂಬ ಸೀನಿಯರ್ ಅಚ್ಯುತ್ ಸರ್ ಅವರು ಇದ್ದಾರೆ. ಇವರೆಲ್ಲ ತುಂಬ ಅಂದರೆ ತುಂಬ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ನೆಕ್ಸ್ಟು ನಮ್ಮ ಪ್ರಕಾಶ್ ತುಮಿನಾಡ್ ಅವರು ಇದ್ದಾರೆ, ಹುಲಿ ಕಾರ್ತಿಕ್ ಅವರು ಇದ್ದಾರೆ. ಮತ್ತು ನಮ್ಮ ಹರ್ಷಿಕಾ ಮೇಡಮ್ ಅವ್ರ ಬಗ್ಗೆ ಹೇಳಲೇಬೇಕು. ಅವ್ರು ಈಗಿರೋ ಪರಿಸ್ಥಿತಿನಲ್ಲೂ ಸಹಿತ ಇಲ್ಲೇ ಮಾರ್ನಿಂಗ್ ಟು ಈವ್ನಿಂಗ್ ಇದ್ದು ಸೊ ಅವರು ಕಂಪ್ಲೀಟಾಗಿ ಇದನ್ನು ಮ್ಯಾನೇಜ್ ಮಾಡಿಕೊಂಡು ಅವ್ರ ಆರೋಗ್ಯದ ಕಡೆ ಗಮನ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅಂದ್ಕೊಳ್ತೀನಿ ನಾನು ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ತುಂಬ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ಈ ಎಲ್ಲ ಚಿತ್ರತಂಡಕ್ಕೆ ಒಂದು ಅದ್ಭುತವಾದ ಯಶಸ್ಸು ಸಿಗಲಿ ಅಂತ ನಾನು ಕೇಳ್ಕೊಳ್ತಾ, ಈ ಚಿತ್ರ ಬುಲ್ಲಿ ಅನ್ನೋ ಚಿತ್ರ ಒಂದು ಒಳ್ಳೆ ಒಂದು ಇದನ್ನು ಒಂದು 100 ಡೇಸ್ವರೆಗೂ ಹೋಗಲಿ ಅಂತ ನಾನು ಕೇಳ್ಕೊಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.